ಉಜಿರಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ನಿರ್ದೇಶನಾಲಯ ಜಿಲ್ಲಾ ಪಂಚಾಯತ್ ತುಮಕೂರು ತಾಲೂಕು ಪಂಚಾಯತಿ ಕುಣಿಗಲ್ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಇಂದು ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮೊದಲಿಗೆ ಈ ಸಭೆಗೆ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ 9ನೇ ತರಗತಿ ವಿದ್ಯಾರ್ಥಿಗಳು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानात्मरात्मने गानोत्सुकाय गानप्रान्ताय गानोत्सुकमनसे गुरुपूजिताय गुरुदैवताय गुरुकुलस्थायिनि गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मचराचार्याय गुरुपुत्रपरित्रात्रे गुरुदखण्डकण्डकाय काय गीतसाराय गीततत्त्वाय गीतगोत्राय धीमहि भूतदूताय गन्धमत्ताय गोत्रदाताय धीमहि गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಧನ್ಯವಾದಗಳು. ಪ್ರಾರ್ಥನೆ ಮಾಡಿದಂತಹ 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇಂದು ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹಾಯಕ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ರಾಜಶೇಖರ್ ಅವರನ್ನು ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಅವರು ಇನ್ನೇನು ಹೊರಗಲಿದ್ದಾರೆ, ಸೊ ಅವರಿಗೆ ಅವರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಸಭೆಯಲ್ಲಿ ಹಾಜರಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರನ್ನು ನಾನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಈ ಸಭೆಯಲ್ಲಿ ಹಾಜರಿರುವಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಶ್ರೀಯುತ ಶ್ರೀನಿವಾಸ್ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸಭೆಗೆ ಸ್ವಾಗತವನ್ನು ಕೋರುತ್ತಾರೆ. ಹಾಗೆ ಈ ಸಭೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಉಜಿನಿ STMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಂಜೇಗೌಡ ಸರ್ ಅವರು ಹಾಜರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತೇನೆ. ಹಾಗೆ ಈ ಸಭೆಯಲ್ಲಿ ಶಾಲೆಯ STMC ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸರಸ್ವತಿ ಅವರು ಹಾಜರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಈ ಸಭೆಯಲ್ಲಿ STMC ಸದಸ್ಯರುಗಳು ಶಿವರಾಜನ ಅವರು ಹಾಗೂ ಮಹಿಳಾ ಸದಸ್ಯರು ಸಹ ಹಾಜರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ಉಜಿನಿ ಕ್ಲಸ್ಟರ್ನ CRP ಆಗಿರುವಂತಹ ಶ್ರೀಮತಿ ರಾಧಾ ಮೇಡಮ್ ಅವರು ಸಹ ಈ ಕಾರ್ಯಕ್ರಮ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಸಭೆಯಲ್ಲಿ ಉಜಿನಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಪೋಷಕರುಗಳು
ನಾವು ಪೋಷಕರುಗಳಿಗೆ ಆಲ್ರೆಡಿ ಪತ್ರ ಮುಖೇನ ತಿಳಿಸಿದ್ದು ಮಕ್ಕಳುಗಳ ಮುಖಾಂತರ. ಸೊ ನೀವು ಸಹ ತಮ್ಮ ಕಾರ್ಯಭಾರಗಳನ್ನು ಬದಿಗೊತ್ತಿ ನಮ್ಮ ಈ ಸಭೆಗೆ ಹಾಜರಿದ್ದೀರಿ. ನಿಮ್ಮನ್ನು ಸಹ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಸದಸ್ಯರಾದಂಥ ಜಯಲಕ್ಷ್ಮೀರವರು, ಪದ್ಮಾವತಿರವರು ಹಾಗೂ ಮತ್ತೋರ್ವ ಜಯಲಕ್ಷ್ಮೀರವರು ಹಾಜರಿದ್ದಾರೆ. ಇವರನ್ನು ಸಹ ನಾನು ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಸಭೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಉದ್ದಿಮೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಸಹ ಸಭೆಯಲ್ಲಿ ಹಾಜರಿದ್ದಾರೆ. ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಸಭೆಗೆ ಬಹಳ ಪ್ರಮುಖವಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಹ ಹಾಜರಿದ್ದಾರೆ. ಅವರನ್ನು ಸಹ ನಾನು ಆತ್ಮೀಯವಾಗಿ ಸಭೆಗೆ ಸ್ವಾಗತವನ್ನು. ಈಗ ಈ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕೆಂದು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರನ್ನು ಕೇಳ್ಕೊಳ್ತೀನಿ. ಅದರಲ್ಲಿ ಕಂಪ್ಯೂಟರ್ ಲಿಸ್ಟ್ ತಗೊಂಡಿರೋದು ಕಂಪ್ಯೂಟ್ರಲ್ಲಿ ತಗೊಟ್ಟಿದ್ದಾರೆ ನೋಡು. ಇನ್ನೊಂದಿದೆ ನೋಡು ಫೈಲ್. ಮಕ್ಕಳೆಲ್ಲ ಎತ್ತಿಟ್ಕೊಳ್ಬೇಕು. ಲಾಸ್ಟ್ ಪೇಜ್ ಇರೋ ಮಕ್ಕಳು ಅಷ್ಟು ಜನ ಬನ್ನಿ. ಲಾಸ್ಟ್ ಬರ್ಬೇಕಾಗಿದೆ ಸರ್. ಸರ್ ಬಾಯಿ ಕೂತ್ಕೊಳ್ಳಿ. ವಿಡಿಯೋ ಸೊ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಸಭೆಯನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ಅಧ್ಯಕ್ಷರಿಗೂ ತುಂಬ ಧನ್ಯವಾದಗಳು. ದಿನಾಂಕ 6/6/2025 ಸೊ ಇಲ್ಲಿಯವರೆಗೂ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಆಡಿಟನ್ನು ನಡೆಸಿದೆ. ಸೊ ನಮ್ಮ ಶಾಲೆಯಲ್ಲೂ ಕಳೆದ 3 ದಿನಗಳಿಂದಲೂ ಸಹ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡ ಪರಿಶೀಲನೆಯನ್ನು ನಡೆಸಿದೆ. ಸೊ ಅದರ ವರದಿಯನ್ನು ಸಭೆಯಲ್ಲಿ ಮಂಡಿಸಬೇಕೆಂದು ಶ್ರೀಯುತ ಶ್ರೀನಿವಾಸರವರು, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಇವರನ್ನು ನಾನು ವೇದಿಕೆ ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಉದಿನಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶಾಲಾ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ತ್ರಿವೇಣಿ ಮೇಡಮ್ನವರೇ, ಮತ್ತು ಈ ಶಾಲೆಗೆ ಈ ವ್ಯಾಪ್ತಿಯ ಉದಿನಿ ಕ್ಲಸ್ಟರ್ನ CRP ಅವರಾಗಿರ್ತಕ್ಕಂಥ ಶ್ರೀಮತಿ ರಾಧಾ ಮೇಡಮ್ನವರೇ, ಮತ್ತು SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿರವರೇ, ಮತ್ತು ಎಲ್ಲ ಸದಸ್ಯರುಗಳೇ, ಎಲ್ಲ ಪೋಷಕರೇ, ಸಾರ್ವಜನಿಕರೇ, ವಿಶೇಷವಾಗಿ ಮಕ್ಕಳೇ, ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ಸರ್ಕಾರಿ ಶಾಲೆಯನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಆ ನಿಯಮದ ಪ್ರಕಾರ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಉಜಿರಿ ಪ್ರೌಢಶಾಲೆಗೆ ಕಳೆದ 11/6/2025 3 ದಿನಗಳ ಕಾಲ ಶಾಲೆಯಲ್ಲಿ ಏನು 2023-24 ನಮಗೆ
ಕೊಟ್ಟಿರ್ತಕ್ಕಂಥ ಒಂದು ಅವಧಿ ಆರ್ಥಿಕ ವರ್ಷದ್ದು 2023-24 ಸಾಲಿನಲ್ಲಿ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಖರ್ಚು ವೆಚ್ಚ ಇರ್ಬೋದು, ಮೂಲಭೂತ ಸೌಲಭ್ಯಗಳಾಗ್ಬೋದು, ಪಾಠ ಪ್ರವಚನಗಳಿಗೆ ಸಂಬಂಧಪಟ್ಟಾಗೆ ಸಾಮಾಜಿಕ ಪರಿಶೋಧನೆಯನ್ನ ನಡೆಸಬೇಕು ಅಂತಕ್ಕಂಥದ್ದು ಸೂಚನೆಯನ್ನ ಕೊಟ್ಟಿದ್ರು. ಆ ಪ್ರಕಾರವಾಗಿ ನಾವು 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಆಗಿದೆ. ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಏನು ಕರ್ನಾಟಕ ರಾಜ್ಯದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಈ ಒಂದು ಸಮಗ್ರ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ನೀತಿ ನಿಯಮಗಳನ್ನು ಕೊಟ್ಟಿರ್ತೇವೆ. ಇದೇ ರೀತಿ ನೀವು ಪಾಠ ಪ್ರವಚನಗಳನ್ನು ಮಾಡಬೇಕು ಮತ್ತೆ ಸೌಲಭ್ಯಗಳನ್ನು ನಿಗದಿತ ಅವಧಿಯಲ್ಲಿ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ನೀತಿ ನಿಯಮಗಳನ್ನು ಮಾಡಿದೆ. ಆ ನೀತಿ ನಿಯಮಗಳ ಅಡಿಯಲ್ಲಿ ಈ ಶಾಲೆಯಲ್ಲಿ ಆ ನೀತಿ ನಿಯಮಗಳ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ಪರಿಶೋಧನೆ ಮಾಡ್ತಕ್ಕಂಥದ್ದು, ಕ್ರಾಸ್ ಚೆಕ್ ಮಾಡ್ತಕ್ಕಂಥದ್ದು. ನಾವು 3 ದಿನಗಳ ಕಾಲ ಪರಿಶೋಧನೆ ಆಗಿದೆ. ಆ ಪರಿಶೋಧನಾ ವರದಿಯನ್ನ ಕೊನೆಯ ದಿನ ಪೋಷಕರು, ಸಾರ್ವಜನಿಕರು, ಮಕ್ಕಳೊಂದಿಗೆ, ಮುಖ್ಯ ಶಿಕ್ಷಕರೊಂದಿಗೆ ಮತ್ತೆ ಎಲ್ಲ ಶಿಕ್ಷಕರೊಂದಿಗೆ ಮತ್ತೆ STMC ಸದಸ್ಯಗಳೊಂದಿಗೆ ಚರ್ಚೆ ಮಾಡಿ ಅಂತಿಮಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅದೇ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಈ ಶಾಲೆ ಒಂದು ಪ್ರೌಢಶಾಲೆ ಇಲ್ಲಿ ನಡೆಸಬೇಕಾಗಿರ್ತಕ್ಕಂಥದ್ರಿಂದ ಇಲ್ಲಿ ಆ ಒಂದು ತರಗತಿಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ವಿದ್ಯಾರ್ಥಿ ವೇತನ ಇರ್ಬೋದು, ಪಾಠ ಪ್ರವಚನಗಳು ಆಗ್ಬೋದು, ಸರಿಯಾದ ಸಮಯಕ್ಕೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಎಲ್ಲ ಅಂಶಗಳನ್ನ ನಿಗದಿತ ಅವಧಿಯಲ್ಲಿ ತಲುಪ್ತಾ ಇದೆಯೋ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಬೇಕಾಗಿದೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಅಂತಿಮ ಮಾಡಿ ಸರ್ಕಾರಕ್ಕೆ ವರದಿ ಬರತಕ್ಕಂಥ ಒಂದು ಪ್ರಕ್ರಿಯೆ ಆಗ್ತದೆ. ಈ ಶಾಲೆ ನಿಮ್ಮ ಗ್ರಾಮದ ಶಾಲೆ. ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಪದ ಕಡೆ ಗಮನಿಸ್ತಕ್ಕಂಥದ್ದು ಈ ಗ್ರಾಮದ ಎಲ್ಲ ಸಾರ್ವಜನಿಕರ ಪೋಷಕರ ಜವಾಬ್ದಾರಿಯಾಗಿರ್ತೈತೆ. ಅದೇ ರೀತಿ ಈ ಶಾಲೆಗೆ ಸರ್ಕಾರದಲ್ಲಿ ಏನು ಸೌಲಭ್ಯಗಳಿದ್ದಾವೆ ಆ ಸೌಲಭ್ಯಗಳ ಬಗ್ಗೆ ಕ್ರಾಸ್ ಚೆಕ್ ಮಾಡಬೇಕು. ಬಂದಿಲ್ಲ ಅಂದರೆ ಬರ್ತಕ್ಕಂಥ ರೀತಿಯಲ್ಲಿ ಕ್ರಮ ವಹಿಸಬೇಕಾಗಿರ್ತಕ್ಕಂಥ ಉದ್ದೇಶ. ಇದು ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ. ಇದೆಲ್ಲ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಯೋಜನೆಗಳು ಪಾರದರ್ಶಕವಾಗಿರಬೇಕು, ಸಾರ್ವಜನಿಕರ ಸಹಕಾರ ಇರಬೇಕು, ಸಾರ್ವಜನಿಕರ ಸಹಭಾಗಿತ್ವ ಇರಬೇಕು. ಇದು ಸರ್ಕಾರಿ ಶಾಲೆ ಅಂತ ಅಂದ್ರೆ ಬರೀ ಮಾಸ್ಟ್ರು ಮಕ್ಕಳು ಮಾತ್ರ ಇಲ್ಲಿ ಬಂದು ಪಾಠ ಪ್ರವಚನ ಮತ್ತೊಂದು ಮಾಡ್ತಕ್ಕಂಥದ್ದಲ್ಲ. ಸಾರ್ವಜನಿಕರು ಸಮೇತ ಇಲ್ಲಿ ಇನ್ವಾಲ್ವ್ ಆಗಬೇಕಾಗ್ತೈತೆ. ಸಾರ್ವಜನಿಕರು ಸಮೇತ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನು ಗಮನಿಸಬೇಕಾಗ್ತೈತೆ. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಇದೆ, ನಾವು ಹಾಕಿದ್ದೀವಿ ಬೋರ್ಡ್. ಈಗ ನಮ್ಮ ರಾಜ್ಯದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಮೊದಲಿತ್ತು. ಯಾವುದು ಸರ್ವ ಶಿಕ್ಷಣ ಅಭಿಯಾನ ಅಂತ ಇತ್ತು, ನೀವೆಲ್ಲ ಕೇಳಿದ್ದೀರ ಮೊದಲು. ಸಮಗ್ರ ಸರ್ವ ಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಇತ್ತು. ಮತ್ತು ಶಿಕ್ಷಕರ ತರಬೇತಿ ಅಂತಕ್ಕಂಥ ಕಾರ್ಯಕ್ರಮ ಇತ್ತು. ಈ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಸೇರಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸಮಗ್ರವಾಗಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಶಾಲೆಗೆ ಸಂಬಂಧಪಟ್ಟಾಗೆ ನಾವೇನು ಕಳೆದ 3 ದಿನಗಳಿಂದ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೀವಿ. ನಮಗೆ ಒಂದು ಸರ್ಕಾರ ಒಂದು ಫಾರ್ಮೆಟ್ ಕೊಟ್ಟಿದೆ. ಈ ಶಾಲೆಗೆ ಸರ್ಕಾರದ ವತಿಯಿಂದ ಏನೇನು ಫೆಸಿಲಿಟಿಗಳನ್ನು ನಾವು ಕೊಟ್ಟಿದ್ದೀವಿ ಮತ್ತು ಅವಕಾಶಗಳಿದ್ದಾವೆ ಅದನ್ನು ನೀವು ಪೋಷಕರೊಂದಿಗೆ ಮಕ್ಕಳೊಂದಿಗೆ ಚರ್ಚೆ ಮಾಡಿ ಅಂತಿಮಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ನಾನು ಈ ಶಾಲೆಯ ಒಂದು ಬಗ್ಗೆ ಹೇಳಬೇಕು ಅಂತಂದರೆ, ಈ ಶಾಲೆ ಸಹ ಶಿಕ್ಷಣ
ಕಾರ್ಯಕ್ರಮದಲ್ಲಿ ನಡೀತಾ ಇದ್ದಾರೆ. ಸಹ ಶಿಕ್ಷಣ ಅಂತಂದ್ರೆ ಬಾಲಕರು ಬಾಲಕಿಯರು ಒಟ್ಟಿಗೆ ಇರ್ತಕ್ಕಂಥ ಶಾಲೆ. ಕೆಲವು ಶಾಲೆಗಳು ಬಾಲಕಿಯರಿಗೆ ಪ್ರತ್ಯೇಕವಾಗಿರ್ತೈತೆ, ಕೆಲವು ಶಾಲೆಗಳು ಬಾಲಕರಿಗೆ ಸಪ್ರೇಟ್ ಇರ್ತೈತೆ. ಅದರಲ್ಲಿ ಇದು ಸಹ ಶಿಕ್ಷಣ ಅಂದ್ರೆ ಬಾಲಕರು ಬಾಲಕಿಯರು ಒಟ್ಟಿಗೆ ಕುಳಿತು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು. ಈ ಶಾಲೆಯಲ್ಲಿ ಪ್ರೌಢಶಾಲೆಗಳು 8, 9 ಮತ್ತು 10ನೇ ತರಗತಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಇದೆ. ಒಟ್ಟು 2023-24ರಲ್ಲಿ ಈ ಶಾಲೆಯಲ್ಲಿ ಎಲ್ಲ ಮಾಧ್ಯಮಗಳಿಂದ 107 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ಈಗ ಅಟ್ ಪ್ರೆಸೆಂಟು ಈಗ ಎಷ್ಟಿದೆ ಮೇಡಮ್ಗೆ? ಈಗ 173 ಬರೀ 73 ಅಷ್ಟೇನಾ? 2023-24ರಲ್ಲಿ 107 ಮಕ್ಕಳು ವಿದ್ಯಾಭ್ಯಾಸವನ್ನ ಈ ಶಾಲೆಯಲ್ಲಿ ಮಾಡಿದ್ದಾರೆ. ಅದರ ತಕ್ಕನಲ್ಲಿ ಆ ಒಂದು ವಿಚಾರ ಸಂಬಂಧಪಟ್ಟಂಗೆ ಇದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ. ಈ ಶಾಲೆ 1980ರಲ್ಲಿ ಪ್ರಾರಂಭ ಆಗುತ್ತೆ. ಗೊತ್ತಾ ನಿಮ್ಗೆಲ್ಲರ? ಗೊತ್ತಿದೆ, ನೀವೇ ಇವೆಲ್ಲ ಮಂಜೂರಾತಿ ಮಾಡಿಸಿರ್ತಕ್ಕಂಥದ್ದು. 1980ನೇ ಸಾಲಲ್ಲಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಆಗ್ತೈತೆ. ಅದೊಂದು ವಿಚಾರ. ಮತ್ತೆ ಪ್ರಶ್ನಾವಳಿಗಳಿದ್ದಾವೆ. ಈ ಶಾಲೆಯಲ್ಲಿ ಶಾಲೆ ಪ್ರಾರಂಭವಾದ ಮೊದಲನೆಯ ದಿನಗಳಲ್ಲೇನೆ ಪಠ್ಯ ಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರಾ ಇಲ್ಲವೋ ಅಂತಕ್ಕಂಥದ್ದು ಒಂದು ಪ್ರಸ್ತಾವನೆ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಪೋಷಕರು ಹೇಳ್ಬೇಕಾಗಿರ್ತದೆ. ಪಠ್ಯ ಪುಸ್ತಕಗಳು ಅಂದರೆ ಓದ್ತಕ್ಕಂಥ ಪುಸ್ತಕಗಳು 8ನೇ ಕ್ಲಾಸ್ ಅಡ್ಮಿಷನ್ ಆದರೆ ಅವಾಗೇ ಪುಸ್ತಕಗಳನ್ನು ಕೊಡಬೇಕು ಮಕ್ಕಳಿಗೆ. ಒಂದು ದಿನನೂ ಸಮೇತ ಆ ಮಕ್ಕಳು ಓದದಿಂದ ವಂಚಿತರಾಗಬಾರ್ದು ಅಂತ. ಆಗ್ಬೋದಾ? ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳ್ತೀನಿ. ಸಮಗ್ರ ಶಿಕ್ಷಣ ಮೂಲ ಉದ್ದೇಶ ತರಗತಿ ಪೂರ್ವದಿಂದ, ತರಗತಿ ಪೂರ್ವ ಅಂತಂದರೆ LKG UKG ಹೇಳ್ತೀವಲ್ಲ, ತರಗತಿ ಪೂರ್ವ. ತರಗತಿ ಪ್ರಾರಂಭ ಆಗೋದು 1ನೇ ತರಗತಿನ ಹಿಂದಕ್ಕೆ, ಅಲ್ಲಿಂದ 12ನೇ ತರಗತಿಯವರೆಗೆ ಎಲ್ಲ ಮಕ್ಕಳು ಸಮೇತ ವಿದ್ಯಾಭ್ಯಾಸವನ್ನು ಮಾಡಬೇಕು. ಎಲ್ಲ ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ದೇಶದ, ನಮ್ಮ ರಾಜ್ಯದ ಒಂದು ಗುರಿ. 2030ನೇ ಇಸ್ವಿ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾರೂ ಸಹ ಒಂದು ಮಗುನು ಸಮೇತನ ಶಾಲೆಯಿಂದ ಹೊರಗಡೆ ಉಳಿಬಾರ್ದು. ಅದು ವಿದ್ಯಾವಂತರಾಗಲೇಬೇಕು. ಅವರು ವಿದ್ಯಾಭ್ಯಾಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟಿಗಳನ್ನು ಸರ್ಕಾರ ಏನು ಕೊಡ್ತಾ ಇದೆ, ಆ ಪ್ರಕಾರವಾಗಿ 2030ನೇ ಇಸ್ವಿ ವರ್ಷಕ್ಕೆ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು. ಸಾಕ್ಷರತೆ ಪ್ರಮಾಣ 100ಕ್ಕೆ 100 ಆಗಬೇಕು ಅಂತ ಸರ್ಕಾರ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಂಗೆ ಕಟ್ಟಡಗಳಿರ್ಬೋದು, ಮಾಸ್ಟರ್ಗಳಿರ್ಬೋದು, ಫೆಸಿಲಿಟಿಗಳಿರ್ತಕ್ಕಂಥದ್ದು ವಿಚಾರ ಇರ್ಬೋದು ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಸರ್ಕಾರದ ಉದ್ದೇಶ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ವಿಚಾರ ಇದೆ. ಅದು ಮೂಲ ಉದ್ದೇಶ. ಶಿಕ್ಷಣ ಸಮಗ್ರ ಶಿಕ್ಷಣದ ಮೂಲ ಉದ್ದೇಶನೇ ಭಾರತ ದೇಶದ, ಕರ್ನಾಟಕ ರಾಜ್ಯದ ಪ್ರತಿ ಗ್ರಾಮದಲ್ಲೂ ಸಮೇತನ ಎಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥ ವಿಚಾರ. ನೆಕ್ಸ್ಟ್ ಪ್ರಸ್ತಾವನೆಗೆ ಹೋಗ್ತೀನಿ. ಪಠ್ಯ ಪುಸ್ತಕಗಳನ್ನ ಕೊಟ್ಟಿಲ್ಲದೆ ಇರ್ತಕ್ಕಂಥದ್ದು ಏನಾದರೂ ಇದೆಯಾ? ಮಕ್ಕಳು ಹೇಳ್ಬೋದು. 8, 9 SSC, ಈ 9ರಿಂದ SSCಗೆ ಅವರು ಅಡ್ಮಿಷನ್ ಆಗ್ತಾರಲ್ವಾ, ಅಡ್ಮಿಷನ್ ಆಗ್ತಾರೇ ಅವರು ಪುಸ್ತಕಗಳನ್ನು ಕೊಡಬೇಕು. ಅಷ್ಟೊತ್ತಿಗೆ ಸರ್ಕಾರ ಮುದ್ರಿಸಿ ರೆಡಿ ಮಾಡಿ ಶಾಲೆಗೆ ವಿತರಣೆ ಮಾಡಿರ್ತೈತೆ. ಲೇಟಾಗಿ ಕೊಟ್ಟಿರ್ತಕ್ಕಂಥದ್ದು ಏನಾದ್ರು ಇದೆಯಾ? ಪೋಷಕರ ಗಮನಕ್ಕೆ ಏನಾದರೂ ಬಂದಿದೆಯಾ? ಅಲ್ಲ, ಇದು ಪ್ರಶ್ನಾವಳಿಯಲ್ಲೇ ಹೋಗ್ತಾ ಚರ್ಚೆ ಮಾಡ್ತಕ್ಕಂಥದ್ದು. ಈಗ ಒಂದು ವಾರ ಬಿಟ್ಟು ಕೊಡೋದು, 15 ದಿನ ಬಿಟ್ಟು ಕೊಡೋದು, ಪುಸ್ತಕ ಬಂದಿಲ್ಲ ಅಂತಕ್ಕಂಥ ವಿಚಾರ ಇರಬಾರ್ದು. ಯಾಕೆ ಗೊತ್ತಾ? ಆ ಮಗುವಿಗೆ ಶಿಕ್ಷಣದ ವಂಚಿತರಾಗಬಾರ್ದು. ನೆಕ್ಸ್ಟು ಸರ್ಕಾರದ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನು ಕೊಡ್ತಾ ಬೇಕಾಗಿರ್ತಕ್ಕಂಥದ್ದು ಒಂದು ಉದ್ದೇಶ. ಎರಡನೇದು ಅಭ್ಯಾಸ ಪುಸ್ತಕಗಳು. ಅಭ್ಯಾಸ ಪುಸ್ತಕ ಅಂದರೆ ಯಾವುದು ಮಕ್ಕಳು?
ನೋಟ್ಬುಕ್ಕೇನೋ ಅಭ್ಯಾಸ ಪುಸ್ತಕಗಳು ಒಂದು ಲೇಟ್ ಆದರೂ ಮೇಂಟೈನ್ ಆಗುತ್ತೆ. ಪಠ್ಯ ಪುಸ್ತಕಗಳು ಮಾತ್ರ ಕೊಡಬೇಕು. ಈ ವರ್ಷ ಬಂದಿಲ್ಲ. 2023-24ರಲ್ಲಿ 3 ಅಭ್ಯಾಸ ಪುಸ್ತಕಗಳನ್ನು ಕೊಟ್ಟಿದ್ದೀವಿ ಅಂತ ಎಂಟ್ರಿ ಮಾಡಿಕೊಟ್ಟಿದ್ದಾರೆ. ಕೊಟ್ಟಿದ್ದೀರಾ? ಮತ್ತು ಸಮವಸ್ತುಗಳು 2 ಜೊತೆ ಅಲ್ವಾ? 2 ಜೊತೆ ಯೂನಿಫಾರ್ಮ್ ಸಮವಸ್ತ್ರ 2 ಜೊತೆನೂ ಕೊಟ್ಟಿದ್ದಾರಾ ಮಕ್ಕಳು? ಎಷ್ಟು ಜೊತೆ ಕೊಟ್ಟಾರೆ? 1 ಜೊತೆ 2 ಜೊತೆ ಕೊಟ್ಟರು. ಯೂನಿಫಾರ್ಮ್ 2 ಜೊತೆಯನ್ನ ಕೊಡಬೇಕು ಅಂತ ಸರ್ಕಾರದ ನೀತಿ ಇದೆ. ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಪ್ಪ ಮಕ್ಕಳು? ಪೋಷಕರು ಹೇಳ್ಬೇಕು. ಪೋಷಕರು ಕೊಟ್ಟಿಲ್ವಾ? ನಮ್ಮ ಮಕ್ಕಳು ಏನು ಬಟ್ಟೆ ತಂದವರು ಇವತ್ತು ಮನೆಗೆ ಅಂತ ಕೊಟ್ಟವ್ರ? ವಿದ್ಯಾರ್ಥಿ ವೇತನ ಸುಮಾರು ಅಂದರೆ 107 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾವ್ರೆ. 107 ಮಕ್ಕಳಿಗೂ ವಿದ್ಯಾರ್ಥಿ ವೇತನ ಬಂದಿರೋದ್ರ ಬಗ್ಗೆ ಖಾತ್ರಿ ಇಲ್ಲ. ಎಷ್ಟೆಲ್ಲ ಬಂದಿದೆ? ಮೂನಪ್ಪ, ಅವ್ರಿಗೆ ಬಂದಿರ್ಬೇಕಲ್ಲ. ನಮ್ಗೆ ಕೊಟ್ಟರೆ ಅದೇ ಆಡಿಟ್ ಅಲ್ವಾ? 107 ಮಕ್ಕಳಿಗೂ ವಿದ್ಯಾರ್ಥಿ ವೇತನ ಬಂದಿದೆಯೋ ಬಂದಿಲ್ವೋ? 107ಕ್ಕೂ ಬಂದಿಲ್ಲ. ಅದೇನೆ ಅದನ್ನ ಹೆಂಗೆ ನೀವು ಕ್ರಾಸ್ ಮಾಡಿದ್ದೀರಾ? ಅದನ್ನ ಹೆಂಗೆ ಟ್ರೇಸ್ ಮಾಡಿದ್ದೀರಾ? ಹೆಂಗೆ ಅದನ್ನ ಎಂಟ್ರಿ ಮಾಡಿದ್ದೀರಾ? ಒಬ್ರಿಗೆ ಬಂದೈತಿ, ಇನ್ನೊಬ್ರಿಗೆ ಬಂದಿಲ್ಲ ಅಂತಕ್ಕಂಥ ವಿಚಾರ ಬಂದಾಗ ಬಂದಿಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಏನು ನೀವು ಕ್ರಮವನ್ನ ತೆಗೆದುಕೊಂಡಿದ್ದೀರಾ ಶಾಲೆಯಿಂದ? ಈಗ ಅಪ್ಲೈ ಎಲ್ಲರಿಗೂ ಮಾಡಿದ್ದೀರಾ? ಯಾರು ಅಪ್ಲೈ ಮಾಡೋದು ಈ ಶಾಲೆಯಲ್ಲಿ? ಉಸ್ತುವಾರಿ ಯಾರು? ಈ 107 ಮಕ್ಕಳಿಗೆ ನಾನೇ ಮಾಡಿದ್ದೀನಿ ಸರ್. ಮಕ್ಕಳು ಆನ್ಲೈನ್ ಮಾಡಿದ್ರು, ಆನ್ಲೈನ್ ಅಪ್ಲೈ ಮಾಡಿ ಅವ್ರಿಗೆ 20 ಅವ್ರ ಇದು ಕ್ಯಾಶ್ ಬರಲ್ಲ. ಆನ್ಲೈನ್ ಅಕೌಂಟ್ ಅವ್ರಿಗೆ ಗೊತ್ತದು ಅದು ಕ್ರಾಸ್ ಮಾಡ್ಕೊಂಡಿದ್ದೀರಾ ನೀವು ಅಂತ? ಕ್ರಾಸ್ ಮಾಡಿದ್ವಿ ಸರ್. 107 ಎಷ್ಟು ಜನಕ್ಕೆ ಬಂದಿದೆ? 107 ಮಕ್ಕಳಲ್ಲಿ SC ST ಮಕ್ಕಳಿಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಬಂದಿದೆ. ಇತರೆ ವರ್ಗದವರಿಗೆ ಇನ್ನು ಬಂದಿಲ್ಲ ಸರ್. ಅವ್ರು ಕೇಳೋದೇನಂದ್ರೆ ಅಲಾಟ್ಮೆಂಟ್ ಎಷ್ಟು ಬಂದಿದ್ದೀವಿ, ಆನಂತರ ಉಳಿದಂಥ ಮಕ್ಕಳಿಗೆ ತದನಂತರ ಹಾಕಿ. ಹೌದಾ? SC ST ಮಕ್ಕಳು ಮಾತ್ರ ಬಂದಿದೆ. ನಮ್ಮಲ್ಲಿ ಅಲ್ಪಸಂಖ್ಯಾತ ಮಕ್ಕಳು ಯಾರಿಲ್ಲ. ಅದು ಬೇಡಪ್ಪ. ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳೋದಕ್ಕೆ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ನಿಮ್ಮ ಶಾಲೆಯಲ್ಲಿ 107 ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ, ಅಡ್ಮಿಷನ್ ಆಗಿದೆ. 107 ಮಕ್ಕಳಿಗೂ ಸ್ಕಾಲರ್ಶಿಪ್ಪು ಬಂದಿದೆ ಅಂತಕ್ಕಂಥದ್ದು ಕನ್ಫರ್ಮೇಷನ್ಗೆ ನೀವು ಏನು ಕ್ರಮ ಮಾಡ್ಕೊಂಡಿದ್ದೀರಾ ಅಂತ ನೋಡಿದ್ದೀರಾ? SC ST ಮಕ್ಕಳು ಎಷ್ಟು ಜನ ಇದ್ದಾರೆ? ಒಟ್ಟು ಸಂಖ್ಯೆ ಇದೆ, ಸಮಗ್ರ ಇದೆ. ಆ ವಿಚಾರನೂ ಸಮೇತ ನೀವು ಇಲ್ಲಿ ಹೇಳ್ಬೇಕಾಗ್ತೈತಲ್ಲ. ಇಲ್ಲ SC ST ಮಾಹಿತಿ ಈಗ ನಮ್ಮ ಶಾಲೆ ಪ್ರತಿ ಶಾಲೆಯಲ್ಲೂ ಸಮೇತ ಇದೇ ಬಂದಾಗ್ತಾ ಇದೆ. ಎಲ್ಲ ಶಾಲೆಗಳಲ್ಲೂ ಸಮೇತನ SC ST ಮಕ್ಕಳಿಗೆ ಯಾರು ಬಂದೈತೆ ಯಾರಿಗೆ ಬಂದಿಲ್ಲ ಅಂತಕ್ಕಂಥ ವಿಚಾರ ಕ್ಲಾರಿಟಿಯಾಗಿ ಎಲ್ಲ ಶಾಲೆಯಲ್ಲೂ ಸಮೇತ ಕೊಡ್ತಾ ಇಲ್ಲ. ಸರ್ಕಾರದಿಂದ ಕೊಡ್ತಕ್ಕಂಥ ಒಂದು ಗೌರವಧನ ಅದು ಆ ಮಕ್ಕಳಿಗೆ ತಲುಪ್ತಕ್ಕಂಥ ಕೆಲಸವನ್ನು ಆಗಬೇಕು. ಬಂದಿಲ್ಲ ಅಂತಕ್ಕಂಥದ್ದು ಅಪ್ಲೈ ಮಾಡೋದು ಓಕೆ. ಅಪ್ಲೈ ಮಾಡಿದ್ದಾದ ನಂತರ ಅವ್ರು ಜಮಾ ಆಗಿರೋದ್ರ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಅದನ್ನ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಇಷ್ಟು ಜನ ಮಕ್ಕಳಿಗೆ ಬಂದಿಲ್ಲ ಅಂತಕ್ಕಂಥ ಒಂದು ಖಾತ್ರಿ ನಿಮ್ಗೆ ಇರಬೇಕಾಗುತ್ತೆ ಸರ್. ಏನು ಮೇಡಮ್? ಖಾತ್ರಿ ಮಾಡ್ಕೋಬೇಕು. ಅವ್ರಿಗೆ ಮಾಹಿತಿ ಇರ್ತದೆ ಎಷ್ಟು ಜನಕ್ಕೆ ಜಮಾ ಆಗಿದೆ, ಎಷ್ಟು ಜನಕ್ಕೆ ಜಮಾ ಆಗಿಲ್ಲ ಅಂತಕ್ಕಂಥದ್ದು. ಆ ಬಗ್ಗೆ ಶಾಲೆಯಲ್ಲಿ ಪರಿಶೋಧನೆಯನ್ನ ಮಾಡ್ಕೊಂಡಿಲ್ಲ ನೀವು. ಆಗ್ಬೋದಾ ಸರ್? ಅದನ್ನೇ ಹೇಳ್ತಾ ಇರೋದು. ಆ ಜವಾಬ್ದಾರಿ ಶಾಲೆಗೆ ಜವಾಬ್ದಾರಿ ಇರಬೇಕಾಗಿತ್ತು. ಶಾಲೆ ಜವಾಬ್ದಾರಿ ಇರಬೇಕು. ಹಣಗಳು ಈಗೇನ್ ಮಾಡ್ತಾರೆ ಶಿಕ್ಷಕರು ಹೋದಾಗ ಒಂದಿನ ಬಂದಾಗ ನಾಳೆ ಹೋಗಿ ಬನ್ನಿ ನಿಮ್ದಲ್ಲ ಹೇಳ್ತಾ ಇರೋದು. ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಜವಾಬ್ದಾರಿ ಇರಬೇಕು. ಸಮಾಜ ಕಲ್ಯಾಣ ಇಲಾಖೆ ಹೋಗ್ಬಿಟ್ಟು ಆ ಇನ್ಫಾರ್ಮೇಶನ್ ಡೇಟಾ ಕೊಡಿ ಅಂತ ಕೇಳಿದಾಗ ಅವರು ಡೇಟಾವನ್ನ ಕೊಡ್ತಾರೆ.
ಎಷ್ಟು ಜನಕ್ಕೆ ಬಂದೈತಿ ಅಂತಕ್ಕಂಥದ್ದು ಅಲ್ಲಿ ದಾಖಲಾಗಿದೆ. ಇನ್ನು ಮಿಕ್ಕಿದಿರ್ತಕ್ಕಂಥ ಮಕ್ಕಳಿಗೆ ಬಂದಿಲ್ಲ ಅಂತಕ್ಕಂಥ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ಇರಬೇಕು. ಬಂದಿಲ್ಲ ಅಂತಕ್ಕಂಥ ಸರ್ಕಾರ ಜೊತೆ ಹಾಕೋದು ಅಮೌಂಟು, ಹಾಗಾಗಿ ಆ ಮಾಹಿತಿ ಇರ್ಬೇಕಾಗ್ತೈತಿ. ಆ ಮಾಹಿತಿ ನಮ್ಗೆ ಓಕೆ ಯಾಕೆ ಕರೆದಿರ್ತದೆ ನಾವು ಒಂದ್ಸರಿ ಹೇಗೆ ಗೊತ್ತಾ, ಇವತ್ತು ಸ್ವಲ್ಪ ಎಫೆಕ್ಟ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಎಫೆಕ್ಟ್ ಆಗ್ತೈತೆ ಅಂತ ಅಷ್ಟೇ. ಈ ಶಾಲೆಯಲ್ಲಿ ಕಲಾ ಶಿಕ್ಷಕರು ಪ್ರೌಢಶಾಲೆ ಅಂದಮೇಲೆ ಕಲಾ ಶಿಕ್ಷಕರು ಇರಬೇಕಾಗುತ್ತೆ. ಈ ಶಾಲೆಯಲ್ಲಿ ಕಲಾ ಶಿಕ್ಷಕರು ಇದ್ದಾರೆ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಕರು ಇಲ್ಲ ಅಂತಕ್ಕಂಥ ವಿಚಾರನ ಸಭೆಯ ಗಮನಕ್ಕೆ ತಾಬರ್ತಾ ಇದ್ದೀವಿ. ಅದನ್ನು ವರದಿಯನ್ನು ಸಮೇತ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ವರದಿ ಸರ್ಕಾರಕ್ಕೆ ಹೋಗೋದ್ರಿಂದ ಇದಕ್ಕೆ ಅನುಪಾಲನಾ ವರದಿನ ಸರ್ಕಾರಕ್ಕೆ ಕೊಡಬೇಕಾಗೋದ್ರಿಂದ ಇಲಾಖೆಯವರು ಈ ಶಾಲೆಗೆ ಡೆಪ್ಯೂಟ್ ಮಾಡೇ ಮಾಡ್ತಾರೆ. ಹಾಂ, ಮುಂದೆ ಬರ್ತಾರೆ. ಮತ್ತೆ ವೃತ್ತಿ ಶಿಕ್ಷಣ ಅದಕ್ಕೊಬ್ಬರು ಇರಬೇಕಾಗಿತ್ತು, ಅವರು ಇಲ್ಲ. ವೃತ್ತಿ ಶಿಕ್ಷಣ ನೆಕ್ಸ್ಟು ಪೂರ್ಣಾವಧಿ ಮುಖ್ಯ ಶಿಕ್ಷಕರಿದ್ದಾರೆ. ಆ ಮುಖ್ಯ ಶಿಕ್ಷಕರು ಇಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಈಗ ಇದು ಪ್ರೌಢಶಾಲೆ ಆಗಿರೋದ್ರಿಂದ 5 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥ ಮಕ್ಕಳು ಯಾರಾದರೂ ಇದ್ದಾರೆ ಇಲ್ಲಿ ಈ ಬ್ಯಾಚ್ ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 23-24 ನಾನು ಈಗ ಬರ್ತಾ ಇದ್ರೆ 5 ಪ್ರೌಢಶಾಲೆ ಅಂದಮೇಲೆ 5 ಕಿಲೋಮೀಟರಿಂದ ಈ ಶಾಲೆಯಿಂದ 5 ಕಿಲೋಮೀಟರ್ ದೂರದಿಂದ ಬಂದರೆ ಅವ್ರಿಗೆ ಸ್ಕಾಲರ್ಶಿಪ್ ಜೊತೆಗೆ ಪ್ರವಾಸ ಭತ್ಯೆಯನ್ನು ಸಮೇತನ ಕೊಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ಅಪ್ಲೈ ಮಾಡಿದ್ರೆ ಸರ್ ಅಲ್ಲ ಅಪ್ಲೈ ಮಾಡಿದ್ರೆ ಈಗ ಮಾಡಿದ್ರೆ ಹಾಂ ಪ್ರವಾಸ ಭತ್ಯೆನ ಕೊಡೋದಕ್ಕೆ ಅವಕಾಶ ಇದೆ. ಆಧಾರ್ ಕಾರ್ಡ್ ವಿಚಾರ ಬೇರೆ, ಇದು ಸರ್ಕಾರದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ಇದು 5 ಕಿಲೋಮೀಟರ್ದಿಂದ ದೂರದಿಂದ ಬಂದರೆ ಆ ಮಕ್ಕಳಿಗೆ ಪ್ರವಾಸ ಭತ್ಯೆ ಮತ್ತು ಬೆಂಗಾವಲು ಭತ್ಯೆ ಕೊಡ್ತಕ್ಕಂಥದ್ದಕ್ಕೆ 2 ಆಪ್ಷನ್ ಇದೆ. ಹಾಂ, ಸಮಗ್ರ ಶಿಕ್ಷಣದಲ್ಲಿ ಅವಕಾಶ ಕೊಟ್ಟವ್ರೆ. ಕೆಲವು ಕಡೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಈ ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ಯಾರಾದರೂ ಮಧ್ಯ ಶಾಲೆ ಬಿಟ್ಟಿರ್ತಕ್ಕಂಥ ಮಕ್ಕಳು ನಿಮ್ಮ ವ್ಯಾಪ್ತಿಗೆ ಬಂದರೆ ಅವ್ರನ್ನ ಶಾಲೆಗೆ ಬಂದು ಅಡ್ಮಿಷನ್ ಮಾಡ್ಕೊತೀವಿ ಅಂತಂದರೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ನೀವು ಅವಕಾಶವನ್ನು ಕೊಡಬೇಕು. ಅದನ್ನು ಯಾವುದೂ ಸಹ ತಿಳಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಅದು ನಿಯಮ. ಯಾರೇ ಬಂದು ಶಾಲೆ ಬಿಟ್ಟಿರ್ತಾರೆ ಅಂತ ಹೇಳಿ ಅವ್ರನ್ನ ಗುರುತಿಸಿ ಕರ್ಕೊಬಂದು ಅಡ್ಮಿಷನ್ ಮಾಡಿಸ್ಕೋಬೇಕು. ಯಾರು 5ನೇ ಕ್ಲಾಸ್ ಓದ್ಬಿಟ್ಟು ಬಿಟ್ಬಿಡ್ತಾರೆ, ಇಲ್ಲ 9ನೇ ಕ್ಲಾಸ್ ಅರ್ಧ ಓದ್ಬಿಟ್ಟು ಎಲ್ಲೋ ಓದಿರ್ತಾರೆ, ಕುಣಿಗಲ್ಲಾಗೋ ಬೆಂಗಳೂರಾಗೋ ಹುಲಿದುರ್ಗನೋ ಇನ್ನೊಂದು ಶಾಲೆಯಲ್ಲೋ ಓದಿರ್ತಾರೆ. ಈ ವ್ಯಾಪ್ತಿಯಾಗಿ ಇರ್ತಾರೆ ಅವರು. ಅವಾಗ ತಕ್ಷಣ ಅವ್ರನ್ನ ಗುರುತಿಸಿ ಕರ್ಕೊಬಂದು ಅಡ್ಮಿಷನ್ ಮಾಡ್ಕೋಬೇಕು ಶಾಲೆಯಲ್ಲಿ. ಮತ್ತು ಸೂಕ್ತ ದಾಖಲಾತಿ ಇಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸಂಗಿಲ್ಲ. ಸೂಕ್ತ ಅಂದರೆ ಅಡ್ಮಿಷನ್ ಮಾಡ್ಕೊಳಕ್ಕೆ ನಮಗೆ TCನೇ ಬೇಕು, ಆಮೇಲೆ ಇನ್ನೊಂದು ಬೇಕು, ಮತ್ತೊಂದು. ಈ ವ್ಯಾಪ್ತಿ ಆಧಾರ್ ಕಾರ್ಡ್ ಇದ್ದರೆ ಬೇರೆ ಶಾಲೆಗೆ ಓದ್ತಾ ಇದ್ದು ಅಲ್ಲಿ ಶಾಲೆ ಬಿಟ್ಟು ಬಂದಿದ್ರೆ ಅವ್ರನ್ನ ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಆ ಶಾಲೆಗೆ ಬಂದು ಅವ್ರ ಕಡೆಯಿಂದ TC ತೆಗೆದುಕೊಂಡು ಅಡ್ಮಿಷನ್ ಮಾಡಿಸ್ಕೋಬೇಕು. ಇಲ್ಲಪ್ಪ ನೀನು ಅಡ್ಮಿಷನ್ ನಾವು ಮಾಡಿಸ್ಕೊಳ್ಳಲ್ಲ ಅಂತಕ್ಕಂಥದ್ದು ಪೋಷಕರು ಬಂದಾಗ ಅಡ್ಮಿಷನ್ಗೆ ನಿರಾಕರಿಸೋಕ್ಕೆ ಅವಕಾಶ ಇಲ್ಲ. ಹೌದು, ಎಲ್ಲಿದ್ರು ಅವ್ರ ಈ ವ್ಯಾಪ್ತಿಯರಾಗಬೇಕು. ಈ ವ್ಯಾಪ್ತಿಯರಾಗಬೇಕು ಅಲ್ಲ ಮೇಡಮ್? ಎಲ್ಲ ನಾನು ಬರಲಿ ಅಲ್ವಾ? ಆ ಥರ ಆಗೈತೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮಕ್ಕಳಲ್ಲಿ ತಾರತಮ್ಯ ಮಾಡಕ್ಕೆ ಅವಕಾಶ ಇಲ್ಲ. ಆ ಥರ ಸನ್ನಿವೇಶ ಇದೆಯಾ ಪೋಷಕರು?
ನಿಮಗೋಸ್ಕರ ಇದು ಇಂಪಾರ್ಟೆಂಟ್. ಇದು ಪೋಷಕರು ಸ್ವಲ್ಪ ಚರ್ಚೆ ಮಾಡಬೇಕು. ತಾರತಮ್ಯ ಮಾಡ್ತಕ್ಕಂಥದ್ದು ಏನಾದ್ರು ಇದೆಯಾ? ಇದು ಶ್ರೀಮಂತ ಬಡವ ಆ ಜಾತಿ ಈ ಜಾತಿ ಕರೆಕ್ಟ್. ಎಲ್ಲರೂ ಒಂದೇ ಇರ್ತಕ್ಕಂಥ ಮನೋಭಾವನೆಯನ್ನ ಮಕ್ಕಳಲ್ಲಿ ರೂಪಿಸಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸ್ಬೇಕು ನಾವು. ರಾಷ್ಟ್ರೀಯ ಭಾವೈಕ್ಯತೆ, ಇದು ನಮ್ಮ ದೇಶ, ಇದು ನಮ್ಮ ರಾಜ್ಯ, ನಾವೆಲ್ಲ ಒಂದೇ ಇರ್ತಕ್ಕಂಥ ಮನೋಭಾವನೆಯನ್ನ ಶಾಲೆಗಳಲ್ಲಿ ರೂಢಿಸ್ಬೇಕು ಅಂತಕ್ಕಂಥ ವಿಚಾರ. ಪ್ರಶ್ನೆ ಎಲ್ಲ ಕೇಳಿದ್ದಾರೆ. ಮಾನಸಿಕ ಆಯಿತು, ದೈಹಿಕ ಹಿಂಸೆ ಯಾರಿಗಾದ್ರು ಕೊಟ್ಟಿರ್ತಕ್ಕಂಥದ್ದು, ಹೊಡೆಯೋದು ಆ ಥರ ಹೊಡಿಬೇಕಲ್ವಾ? ಹೊಡೆದ್ರೆ ಮಾತ್ರ ಬುದ್ಧಿಬರೋದು. ಇದೊಂದು ಉದ್ದೇಶ ಹೊಡಿಬಾರ್ದು. ಮಾಮೂಲಿ ಏನು ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ ಮಾಡಬೇಕಾದ ಮಾಡಕ್ಕೆ ಅವಕಾಶ ಇಲ್ಲ, ಅದನ್ನೇ ಮಾಡಬೇಕಾಗ್ತದೆ. ಮತ್ತು ಶಾಲೆಯಲ್ಲಿ ಲೈಂಗಿಕ ಕಿರುಕುಳ ಏನಾದರೂ ಕಂಡು ಬಂದಿರತಕ್ಕಂಥ ಸನ್ನಿವೇಶ ಇದಾವ ಇಲ್ಲಿ? ಹೌದಾ? ಮೋಸ ಅಲ್ಲ, ರೈಟ್. ಅದು ಕೇಳಿದ್ರೆ ಆ ಥರ ಸನ್ನಿವೇಶ ಇರಬಾರ್ದು. ಮತ್ತೆ ಅಂಗವಿಕಲರ ಮಕ್ಕಳು ಎಷ್ಟು ಜನ ಇದ್ದಾರೆ ಇಲ್ಲಿ? 2023-24 ಎಷ್ಟು ಜನ ಇದ್ರು ಸರ್? ಇಬ್ಬರು. 8ನೇ ತರಗತಿ ಸಿದ್ದಪ್ಪಾಜಿ ಒಬ್ಬರಿದ್ರು, ರುದ್ರೇಶ್ ಒಬ್ಬರಿದ್ರು. ಅವ್ರಿಗೆ ಯಾವುದೇ ರೀತಿ ಅಂಗವಿಕಲರ ಅಂತ ಮನೋಭಾವನೆ ಬರ್ದಂಗೆ ನೋಡ್ಕೋಬೇಕು ಶಾಲೆ. ಹೌದಾ? ಯುವಕರಿಂದ ಮತ್ತೆ ಅವ್ರಿಗೆಲ್ಲ ಹೆಂಗೆ ಪಾಠ ಪ್ರವಚನ? ಆದ್ರೂ ಅಡ್ಮಿಷನ್ ಮಾಡ್ಕೋಬೇಕು. ಅವ್ರಿಗೆ ಗೃಹ ಶಿಕ್ಷಣ ಕೊಡಬೇಕು. ಅವ್ರನ್ನೂ ಸಮೇತ ಅವರು ವಿದ್ಯಾವಂತರಾಗಬೇಕು. ನೆಕ್ಸ್ಟು ಅವ್ರಿಗೆ ವಿಶೇಷವಾದ ಒಂದು ಸಲಕರಣೆಗಳನ್ನು ಕೊಡಬೇಕು ಅಂತ ಇದೆ. ಮತ್ತು ಇನ್ನೇನು ಕೊಠಡಿಗಳು ವಿಚಾರಕ್ಕೆ ಬಂದಾಗ, ಎಲ್ಲ ಕೊಠಡಿಗಳು ಈ ಶಾಲೆಯಲ್ಲಿ ಇದ್ದಾವೆ. ಪ್ರೌಢಶಾಲೆಗೆ ಒಂದು ಮುಖ್ಯ ಶಿಕ್ಷಕರ ಕೊಠಡಿ ಇರಬೇಕು, ಮತ್ತು ಕಚೇರಿ ಮತ್ತು ಸಂಗ್ರಹಣ ಕೊಠಡಿ ಇರಬೇಕು. 2 ವಿಭಾಗಗಳಿಗೆ 4 ಕೊಠಡಿಗಳಿರಬೇಕು. ಒಂದು ವಿಭಾಗಕ್ಕೆ 2 ಕೊಠಡಿ, ಪ್ರತಿ ವಿಭಾಗಕ್ಕೆ ಒಂದು ಸೆಕ್ಷನ್ ಒಂದೊಂದು ಕೊಠಡಿಗಳಿರಬೇಕು. ಟೋಟಲ್ ಈ ಶಾಲೆಯಲ್ಲಿ 14 ಕೊಠಡಿಗಳಿದ್ದಾವೆ. ಸಾಕಾಗ್ತವೆ. ಇನ್ನೂ ಒಂದೆರಡು ಹೆಚ್ಚಾಗ್ತವಲ್ವ? ಲ್ಯಾಬ್ ಬಂದಿದೆ, ಲ್ಯಾಬ್ ಮಾಡಿದೆ. ಹಾಂ. ಶೌಚಾಲಯ ವಿಚಾರ ಸಂಬಂಧಪಟ್ಟಂಗೆ ಶೌಚಾಲಯಗಳು ಇದ್ದಾವೆ. 80 ಬಾಲಕರಿಗೆ 1 ಶೌಚಾಲಯ ಇರಬೇಕು ಅಂತ ಇದೆ. ಬಾಲಕಿಯರು ಸಮೇತ ಈಗ 2 ಇದಾವಲ್ವ? ಈಗ ನೀರು ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಯಾವ ಥರ ಇದೆ? ಹಾಂ ಹಾಂ, ಗೊತ್ತಾಯ್ತು. ಆ ರೀತಿ ಇರಬಾರ್ದು, ಆ ರೀತಿ ಅವಕಾಶ ಇಲ್ಲ. ಸಿಂಟ್ಯಾಕ್ಸೇ ಕೊಡಬೇಕು. ನಾವು ಟಾಯ್ಲೆಟ್ ವಿಚಾರ ಹೋದಾಗ ಅಲ್ಲಿ ನಲ್ಲಿಯಲ್ಲಿ ನೀರು ಬರಬೇಕು, ಅದು ಮಾಡಿಸ್ಬೇಕು ಮೇಡಮ್. ಅದನ್ನ ಟ್ಯಾಂಕ್ ಮೂಲಕ ಟ್ಯಾಂಕ್ನಲ್ಲಿ ಇಟ್ಕೊಂಡು ಹೋಗಿ ಇದು ಮಾಡ್ತಾರಲ್ವಾ? ಪಂಚಾಯತಿರು ಮಾಡ್ಕೊಡ್ಬೇಕು. ನಿಮ್ಮ ಸ್ವಂತ ಅನುದಾನ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಬಳಸ್ಕೊಂಡು ನೀರನ್ನು ಮಾಡಬೇಕು. ಒಟ್ಟಿಗೆ ಏನು ಅಂತ ಅಂದ್ರೆ ನೀರು ಫೆಸಿಲಿಟಿ ನೀವು ಸಂಪಡ್ಕೊಂತಿರೋ, ಈ ಟ್ಯಾಂಕ್ಗೆ ಇದು ಮಾಡಿಬಿಟ್ಟು ಮ್ಯಾಲ್ಗೆ ಹೋಗಿ ಮಾಡ್ತಿರೋ, ಒಟ್ಟಿಗೆ ನೀರು ಇಟ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇರಬಾರ್ದು. ಇವರಪ್ಪ ಅದು ಹಿಂದಿ ಇರ್ತದೆ, ಕೆಂಪಿಟ್ಕೊಂಡು ಹೋಗೋದು. ಈಗಿಲ್ಲ, ಈಗ ಪದ್ಧತಿ ಇರಬಾರ್ದು. ನೀರು ಅಲ್ಲೇ ಬರ್ತಕ್ಕಂಥದ್ದು ಸರ್ಕಾರದ ನಿಯಮ ಅದು. ಅದಕ್ಕೋಸ್ಕರನೇ ಶೌಚಾಲಯ ಕಟ್ಕೊಟ್ಟಿದೆ, ಟ್ಯಾಂಕ್ ಕೊಟ್ಟಿದೆ, ಮೇಲೆ ಪೈಪ್ ಲೈನ್ಗೆಲ್ಲ ಅವಕಾಶ ಕೊಟ್ಟಿದೆ, ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರ, ಅನುದಾನ ಕೊಟ್ಟೈತೆ. ಅವೆಲ್ಲ ಉಪಯೋಗಿಸ್ಕೊಂಡು ಅದನ್ನ ಬಳಸಲೇಬೇಕು. ಅದನ್ನ ನೀರಿನ ವ್ಯವಸ್ಥೆ ಆ ಥರ ಮಾಡಿದ್ರೆ. ಶುಚಿತ್ವಕ್ಕೆ ಏನ್ ಮಾಡ್ತಾ ಇರೋದು? ಶೌಚಾಲಯ ಶುಚಿತ್ವ ಇದೆಯೇನಪ್ಪ? ಕ್ಲೀನ್ ಇದೆಯಾ? ಶೌಚಾಲಯ ಕ್ಲೀನ್ ಇದೆಯಾ? ಮಕ್ಕಳು ಏನ್ ಹೇಳೋದು ಬೇಡಪ್ಪ, ನೀವೇನ್ ಹೇಳೋದು ಬೇಡ. ಇಲ್ಲ ಅಂತ ಮರುದಿನ ನೀವೆಲ್ಲ ಇದಾಗೋದು ಅವೆಲ್ಲ ಬೇಡ. ಚೆಕ್ ಮಾಡಿದ್ವಿ ನಾವೆಲ್ಲ, ಶುಚಿತ್ವಾಗಿದೆ. ಆಮೇಲೆ ಇನ್ನೇನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಡಿಯೋ ನೀರು ವಿಚಾರ ಇದೆಯಾ? ಫಿಲ್ಟರ್ ನೀರು ಇದೆ? ಇಲ್ಲ ಸರ್, ಶಾಲೆಯಿಂದ ಶಾಲೆ ಹೊರಗಡೆ ಇದೆ. ಇದಕ್ಕೆ ಬಂದ್ಬಿಟ್ಟು ಇದು ಮಾಡ್ತೀವಿ.
ಓಕೆ. ಎಲ್ಲ ಶಾಲೆಗಳು ವಿದ್ಯುತ್ ಸಂಪರ್ಕ ಇದೆ, ಎಲ್ಲ ಕಡೆಗಳಿಗೆ ವಿದ್ಯುತ್ ಇದೆ, ಆಟದ ಮೈದಾನ ಇದೆ, ಕಾಂಪೌಂಡ್ ಇದೆ, ಗ್ರಂಥಾಲಯ ಒಂದಿದೆ. ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಬರ್ತಾ ಇದ್ದ ಡೈಲಿ ನಿಯತಕಾಲಿಕ ಪತ್ರಿಕೆಗಳು ಬಂದಿಲ್ಲ, ವಾರ ಪತ್ರಿಕೆ ಇಲ್ಲ, ಕತೆ ಪುಸ್ತಕಗಳು ಎಲ್ಲ ಇದಾವೆ. ಕತೆ ಪುಸ್ತಕ ಮತ್ತು ಕ್ರೀಡಾ ಸಾಮಗ್ರಿಗಳು ಓಕೆ ಮಕ್ಕಳಿಗೆ ನೀಡಲಾಗ್ತಾ ಇದೆ. ಎಲ್ಲ ಬೋಧಕರಿಗೂ ಅದೇ ಆಟದ ಜೊತೆ ಪಾಠದ ಜೊತೆ ಮಕ್ಕಳ ದೈಹಿಕ ಆರೋಗ್ಯ ಮತ್ತು ಅವರ ಒಂದು ಬೆಳವಣಿಗೆಗೆ ಆಟದ ಅತಿ ಅವಶ್ಯಕ. ಬರೀ ಪಾಠ ಕೇಳೋದು ಒಂದೇ ಅಲ್ಲ ಮುಖ್ಯ, ಮಕ್ಕಳು ಅವ್ರಿಗೆ ಆಟನೂ ಬೇಕಾಗ್ತದೆ. ಆ ದೃಷ್ಟಿಯಿಂದ ಸರ್ಕಾರ ತಜ್ಞರು ಎಲ್ಲ ವಿಚಾರಗಳನ್ನು ಮನಗೊಂಡು ಪ್ರತಿ ಶಾಲೆಗೂ ಹೈಸ್ಕೂಲ್ಗೆ ಎಲ್ಲ ಆಟಗಳನ್ನು ಆಡೋದಕ್ಕೆ ಆಟದ ಮೈದಾನ ಇರಬೇಕು. ಅವರಿಗೆ ಸಾಮಗ್ರಿಗಳನ್ನು ಸರ್ಕಾರದ ವತಿಯಿಂದಲೇ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟು ಡಿಜಿಟಲ್ ಮೂಲಭೂತ ಸೌಲಭ್ಯಗಳು ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಇರಬೇಕು. ಇವತ್ತಿನ ಮಕ್ಕಳು ಹೆಂಗೆ ಅಂತಂದರೆ, ಇವತ್ತಿನ ಪ್ರಪಂಚ ತುಂಬ ಸ್ಪೀಡಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ನೆಟ್ ಮೂಲಕ ಪಾಠನ ಕೇಳ್ತಕ್ಕಂಥದ್ದು ಮತ್ತು ಇಂಟರ್ನ್ಯಾಷನಲ್ ವಿಚಾರಗಳನ್ನು ಮಕ್ಕಳಿಗೆ ಬೋಧನೆ ಆಗಬೇಕಾಗುತ್ತೆ. ಮತ್ತು ರಾಜ್ಯ ಮಟ್ಟದಿಂದ ಎಲ್ಲ ಶಾಲೆಗಳಿಗೂ ಸಮೇತ ಒಂದೇ ರೀತಿಯ ಮಾಹಿತಿ ಮತ್ತು ತರಬೇತಿ ಮತ್ತು ಅಭ್ಯಾಸಗಳಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನೇರವಾಗಿ ಕೂತ್ಕೊಂಡು ಬೆಂಗಳೂರಿಗೆ ಮಾತಾಡಿದರೆ ಇದ್ರ ಮೂಲಕ ಇದಕ್ಕೆ ಕೇಳಬೇಕು ಮಕ್ಕಳು. ಬೆಂಗಳೂರಿಗೆ ನಮ್ಮ ಶಿಕ್ಷಣ ಆಯುಕ್ತರು ಒಂದು ಸಂದೇಶವನ್ನು ಕೊಟ್ಟರೆ ಮೊದಲೇನು ಮಾಡ್ತಿದ್ರು, ಪುಸ್ತಕಗಳ ಮೂಲಕ ಏನೋ ಲೆಟರ್ ಮೂಲಕ ಪ್ರತಿ ಮಕ್ಕಳಿಗೂ ನೀವು ಚೆನ್ನಾಗಿ ಓದಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳ್ತಕ್ಕಂಥದ್ದು ಆಗಿತ್ತು. ಈಗ ಅಂತಲ್ಲ, ಈಗ ಅವರು ಇಲ್ಲಿ ಮಾತಾಡ್ತಾ ಇದ್ರೆ ನೋಡಿ, ಅವರು ಮೊಬೈಲ್ ಇಡ್ತಾ ಇದಾರಲ್ಲ, ಅದು ಯೂಟ್ಯೂಬಲ್ಲಿ ಲೈವ್ ಆಗ್ತಾ ಇತ್ತು. ಈಗ ನಮ್ಮ ಯೂಟ್ಯೂಬ್ ಐತಲ್ಲ, ಲೈವ್ ಆಗ್ತಾ ಇರುತ್ತೆ, ಅಂದರೆ ಅದು ಸೇವ್ ಆಗಿರ್ತೈತೆ. ಅದೇ ರೀತಿ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಣ ತಜ್ಞರು ಇರ್ಬೋದು, ಯಾರೇ ಆಗ್ಬೋದು, ಅವರು ನಮ್ಮ ಪೋಷಕರಿಗಾಗ್ಬೋದು ಮಕ್ಕಳಿಗಾಗ್ಬೋದು ವಿಚಾರವನ್ನು ತಿಳಿಸ್ಬೇಕಾದಾಗ ಅವರು ನೇರವಾಗಿ ಅವರ ಕಚೇರಿಯಲ್ಲಿ ಕೂತ್ಕೊಂಡು ಮಾತಾಡಿದರೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸಮೇತ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಡಿಜಿಟೀಕರಣದ ಮೂಲಕ. ಅವೆಲ್ಲ ಫೆಸಿಲಿಟಿ ಎಲ್ಲ ಇದೆ, ಚೆಕ್ ಮಾಡಿದ್ದೀವಿ. ಮತ್ತು ಪಾಠ ಪ್ರವಚನಗಳು ಸಮೇತ ಮೊನ್ನೆ ಕೊರೋನಾ ಎಲ್ಲ ಬಂದಾಗ ಎಷ್ಟು ಇದೆ ಅಂತೇಳಿ ಆನ್ಲೈನು ತರಬೇತಿ, ಆನ್ಲೈನ್ ಕ್ಲಾಸಸ್ ಎಲ್ಲ ಇರೋದು. ಆ ರೀತಿಗೆ ಅವಕಾಶವನ್ನು ಇರಬೇಕು, ಮಾಡಿಕೊಡ್ಬೇಕು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಕ್ಲಬ್ಬನ್ನು ರಚಿಸಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಒಂದು ಸಮಿತಿ ಮಾಡ್ಕೋಬೇಕು ಮಕ್ಕಳಲ್ಲಿ, ಅವ್ರಿಗೆ ಒಂದು ಸಂಘ ಸಂಸ್ಥೆಗಳು, ಒಂದು ಗುಂಪುಗಳು, ಇವೆಲ್ಲ ಕಾನ್ಸೆಪ್ಟ್ ಕೊಡಬೇಕು ಮಕ್ಕಳಿಗೆ. ಅವೆಲ್ಲ ರಚನೆ ಮಾಡಬೇಕು ಅಂತ ಇದೆ. ಆಗಿದೆಯಾ? ಇಲ್ಲ, ಆಗಿಲ್ಲ. ಈಗ ಮಾಡಿರ್ಬೋದು, ಇನ್ನೂ ಮಾಡಿಲ್ಲ ನೀವು. ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ನೋಂದಾಯಿಸಲಾಗಿದೆ. ಮಾಡ್ತಾ ಇರೋ ಮಾಡಿಲ್ಲ, ಈಗ ನೀವು ಆ ಸರಿ ಮಾಡಿಲ್ಲ. ಹಾಂ, ಇನ್ನೊಂದು ಬ್ಯಾಗ್ ರಹಿತ ದಿನ ಆಚರಣೆ ಮಾಡಬೇಕು ಅಂತ ಇದೆ. ಪ್ರತಿದಿನ ಬ್ಯಾಗ್ ತರ್ತಾರೆ, ಪುಸ್ತಕ ಓದಬೇಕು, ಹೋಮ್ವರ್ಕ್ ಕೊಡೋದು, ಮತ್ತು ಅವ್ರಿಗೆ ಹೋಮ್ವರ್ಕ್ ಮಾಡೋದು, ಚೆಕ್ ಮಾಡೋದು, ಪಾಠ ಮಾಡೋದು ಇರ್ತೈತೆ. ಒಂದಿನ ಬ್ಯಾಗ್ ರಹಿತ ದಿನವಾಗಿ ಆಚರಣೆ ಮಾಡಿ ಮಕ್ಕಳು ಎಲ್ಲ ಮಕ್ಕಳು ಬ್ಯಾಗ್ ಹೊತ್ತು ತರಬಾರ್ದು. ಅದೇ ರೀತಿ ಅವ್ರು ಬಂದು ಪಾಠ ಕೇಳಿ ಉತ್ತರ ಹೇಳ್ತಕ್ಕಂಥದ್ದು ವಿಚಾರ ಆಗಬೇಕು. ಅದಾಗಿಲ್ಲ ಈ ಶಾಲೆಯಲ್ಲಿ. ಪ್ರತಿ ತಿಂಗಳು ಮೂರನೇ ಶನಿವಾರ ಓಕೆ ಮಾಡಿದ್ದಾರೆ. ಯುವ ಕ್ಲಬ್ಗಳು ರಚನೆ ಮಾಡಬೇಕು ಅಂತ ಇದೆ. ಮಾಡಿದ್ದಾರೆ. ಪ್ರಯೋಗಾಲಯಗಳು ಇದ್ದಾವೆ, ವಿಜ್ಞಾನ ಕಿಟ್ಟುಗಳು. ಮಕ್ಕಳಲ್ಲಿ ಘನತ್ಯಾಜ್ಯ ಮತ್ತು ತ್ಯಾಜ್ಯ ಸುರಕ್ಷಿತವಾಗಿ ಶಾಲೆಗೆ ಬರ್ತಕ್ಕಂಥ ತ್ಯಾಜ್ಯಗಳಿರ್ತವಲ್ಲ, ಊಟದ್ದು ಅವು ಇವೆಲ್ಲ ವೇಸ್ಟ್ ಎಲ್ಲ ಬರ್ತಲ್ಲ, ಅದನ್ನು ಒಂದು ಕಡೆ ಆಗ್ತಕ್ಕಂಥ ರೀತಿ ಪದ್ಧತಿಯನ್ನು ಶಾಲೆಯಲ್ಲಿ ರೂಢಿ ಇದೆಯಾ ಅಂತ ಕೇಳಿದ್ದಾರೆ. ಶಾಲೆಯಿಂದ ಹೊರಗಡೆ ಜಮೀನಿನಲ್ಲಿ ಗುಂಡಿಯಲ್ಲಿ ಹಾಕ್ತಾರೆ, ಗುಂಡಿಗೆ ಹಾಕ್ತಾರೆ. ಹಾಂ, ಇವಾಗ ಸಂಬಂಧಪಟ್ಟಂಗೆ
ಶಾಲೆ ಕಾಂಪೌಂಡ್ ಒಳಗಡೆ ಒಂದು ಕಡೆ ವಿಲೇ ಮಾಡಬೇಕು ಅದನ್ನು ದ್ರವ್ಯ ಅಂದರೆ ನೀರೆಲ್ಲ ಹೋಗ್ತಕ್ಕಂಥದ್ದು ಇವೆಲ್ಲನ ಒಂದು ಕಡೆ ಹೋಗ್ಬೇಕು. ಮತ್ತು ಊಟದ ಬರ್ತಕ್ಕಂಥ ವೇಸ್ಟೇಜ್ಗಳು ಬರ್ತವೆ ಅದನ್ನೆಲ್ಲ ಒಂದು ಕಡೆ ಹಾಕಬಹುದು. ಇಲ್ಲಾಂದರೆ ಬಿಸಾಡೋದು ಇದೆಲ್ಲನ ಆಗಬಾರ್ದು ಅಂತ ಇದೆ. ಚರಂಡಿ ಮೂಲಕ ವಿಲೇವಾರಿ ಆಗ್ತಾಯಿದೆ. ಮತ್ತು 25 ಸಾಲಿನಲ್ಲಿ ಶಾಲೆಯ ಹೊರಗಡೆ ಜಮೀನಲ್ಲಿ ಹಾಕಿದ್ದಾರೆ ಅವಾಗ ಅದೆಲ್ಲ ನಮ್ಮ ಸಿಬ್ಬಂದಿ ಅದನ್ನು ಚೆಕ್ ಮಾಡಿದ್ದಾರೆ. ಯಾಕಂದರೆ ಇವಾಗಿನ ಮಕ್ಕಳಲ್ಲಿ ಆ ಒಂದು ಪದ್ಧತಿಯನ್ನು ಕಲಿಸ್ಬೇಕು ಅಂತ. ನೆಕ್ಸ್ಟು ವಾಲಿಬಾಲು ಅವೆಲ್ಲ ಮಾಡ್ತಾ ಇದ್ದಾರೆ. ಈಗ ಶಿಕ್ಷಕರು ಸಂಬಂಧಪಟ್ಟಂಗೆ ಪೋಷಕರು ಗಮನಿಸ್ದಂಗೆ ಪೋಷಕರು ವಿಳಂಬವಾಗಿ ಶಾಲೆಗೆ ವಿಳಂಬವಾಗಿ ಬರ್ತಕ್ಕಂಥ ಸನ್ನಿವೇಶಗಳಿದ್ದಾವ. ಅಂದರೆ ಲೇಟಾಗಿ ಬರೋದು. ಎಷ್ಟೊತ್ತಿಗೆ ಬರಬೇಕು ಮಕ್ಕಳು ಟೀಚರ್ಸಿಗೆ ಕ್ಲಾಸ್ಗೆ? ಎಷ್ಟೊತ್ತಿಗೆ ಬರಬೇಕು? 9:30 ಬರ್ಬೇಕಲ್ವಾ? ಡೈಲಿ ಬರ್ತಾವ್ರ 9:00 ಪೋಷಕರು ಹೇಳ್ಬೇಕು. ಮಕ್ಕಳೇ ಹೇಳೋದು ಬೇಡಪ್ಪ, ಇಂಥ ವಿಷಯಗಳೆಲ್ಲ ಏನು ಬೇಡ. ಯಾಕೆ ಗೊತ್ತಾಗಲ್ಲ? ನೀವು ಗಮನಿಸ್ತೀರಾ, ಇವರು ಗಮನಿಸ್ತೀರಾ, ಅಕ್ಕಪಕ್ಕ ಮಾತಾಡ್ಕೊಂತಾ ಇರ್ತಾರೆ. ಇವ್ರು ಏನು ಪ್ರತಿದಿನ 11 ಗಂಟೆ ಬರ್ತಾರಲ್ಲ ಇವ್ರು ಟೀಚರ್ ಅಂತಕ್ಕಂಥ ಭಾವನೆ ಇರಬಾರ್ದು. ಸರಿಯಾದ ಸಮಯಕ್ಕೆ ಬರಬೇಕು, ಅವರು ಮಾಡಬೇಕು. ಆ ಥರ ಸನ್ನಿವೇಶ ಇಲ್ವಾ? ಬೇಗ ಬರೋದು ಹೋಗೋದು, ಬೇಗ ಹೋಗ್ತಾರಾ? ಸಾಯಂಕಾಲ 8 ಗಂಟೆ ಇರ್ತಾರೆ ಎಕ್ಸಾಮ್ ಟೈಮ್. ಅಲ್ಲ ನಮ್ಗೆ ಕೇಳಿದಾರಣ ಪ್ರಶ್ನಾವಳಿನೆಲ್ಲ ಕೇಳಿದ್ದಾರೆ. ಎಲ್ಲ ವಿಚಾರಗಳು ನೆಕ್ಸ್ಟು ಇನ್ನೊಂದು ಯಾವುದೇ ಪ್ರವೇಶ ಶುಲ್ಕವನ್ನು ಅಡ್ಮಿಷನ್ಗೆ ಮತ್ತು ಟ್ಯೂಷನ್ ಫೀಸು ಅದು ಇದು ಅಂತ ಹೇಳ್ಬಿಟ್ಟು ತೆಗೆದುಕೊಳ್ಳೋಕೆ ಸರ್ಕಾರ ಏನು ನಿಗದಿ ಮಾಡಿರುತ್ತೆ 75 ರೂಪಾಯಿ ಅಷ್ಟು ಮಾತ್ರ ಅವರು ತೆಗೆದುಕೋಬೇಕು. STMC ವಿಚಾರಕ್ಕೆ ಬಂದಾಗ ಈ 2023-24ರಲ್ಲಿ STMCಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷ? 9 ಜನ ಎಲ್ಲ ಗೊತ್ತಾವ? STMC ಫೋರಮ್ ಇರ್ತೈತೆ, ಫೋರಮ್ ಇರ್ತೈತಾ? STMC ಸಭೆಗೆ ನಮ್ಮ ಸದಸ್ಯರು ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ. ಆ ಸಭೆಗೆ ಬಂದು ಈ ಶಾಲೆಯ ಮೂಲಭೂತ ಸೌಲಭ್ಯಗಳಾಗ್ಬೋದು, ಶಿಕ್ಷಣದ ಗುಣಮಟ್ಟ ಆಗ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡಿ ಗಮನ ಹರಿಸಬೇಕು ಅಂತಕ್ಕಂಥದ್ದೇ. ಆ ಸಾಲಲ್ಲಿ 9 ಸಭೆಗಳಿಗೆ 10 ಮಾಡಬೇಕಾಗಿತ್ತು. ಕೆಲಸ ಮಾಡಿ ನಮ್ಮ STMC ಅಧ್ಯಕ್ಷರು ನಿಮ್ಮಗಳಿಗೆ ಸಂಬಳ ಬರೋಲ್ಲ. ಹಂಗಾಗಿ ಪಂಚಾಯತ್ಗಳಿಗೆಲ್ಲ ಕೊಡ್ತಾರೆ, ಮುಂದೆ ಸರಿಯಾಗಿ ಬರೋಲ್ಲ. ಅದು ಬರದಾಗಿ ಸಂಬಳ ಕೊಡುವಾಗಿ ನಿನ್ನ ಅಭಿಪ್ರಾಯ ಖಂಡಿತ ನನಗೆ ಇವತ್ತೇ ಫಸ್ಟ್ ಕೇಳ್ತಾ ಇರೋದು. ಕರೆದು ಬರಲ್ಲ ಅವರು. ಗೌರವಧನ ಇಲ್ಲದೆ ಇರೋದ್ರಿಂದ ತುಂಬಾ ಹಾಜರಾತಿ ಕಡಿಮೆ ಇದೆ. ಖಂಡಿತ ಗೌರವಧನ ಕೂಡಿ ಬರಲಿ ಪಾಪ ಅವ್ರು ಈಸ್ಕೊಂಡು ಬರದೇ ಇರುವುದರಿಂದ ಇರ್ಲಿ. ಫೋರಂ ಬರಬೇಕು. ಮಹಿಳೆಯರು 4 ಜನ ಇದ್ದಾರೆ, 7 ಸಭೆ ಮಾಡಿದ್ದಾರೆ. 10 ಮಾಡಬೇಕು, 10 ಸಭೆ ಮಾಡಬೇಕು. 10 ತಿಂಗಳು ಶಾಲೆ ನಡೀತೈತೆ, 10 ಮಾಡಬೇಕು ತಿಂಗಳು ಒಂದು. ನೆಕ್ಸ್ಟು ಈ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು BEO ಅವರು 7 ಬಾರಿ ಭೇಟಿ ಕೊಟ್ಟಿದ್ದಾರೆ. 2023-24ರಲ್ಲಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ 10 ಬಾರಿ ಬಂದವರು. ಅವ್ರು ಜಾಸ್ತಿ ಬರಬೇಕು. ಕ್ಲಸ್ಟರ್ BRC ಅಲ್ಲ, CRP ನಾನು ಹೇಳ್ತಾರೆ. ಕ್ಲಸ್ಟರ್ ಅಲ್ಲ, ಹತ್ತಿದ್ದಾರೆ ಇಲ್ಲ. ಅಲ್ಲ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ. ಹಾಂ, CRP ಅವರು 10 ಸರಿ ಬಂದರೆ ತಿಂಗಳು ಮುಂದೆ ಸರಿ. ಈಗ ಅವ್ರು ಬಂದು ದಾಖಲಾತಿಯಲ್ಲಿ ಸೈನ್ ಮಾಡಿರೋ ಪ್ರಕಾರ 10 ಮಾಡಿದ್ದಾರೆ. 10 ಮಾಡಿರೋದು ನಾವೆಲ್ಲ ಚೆಕ್ ಮಾಡಿದ್ವಿ. ಕನಿಷ್ಠ ಅಂದರೆ 15 ದಿನಕ್ಕೆ ಒಂದ್ಸರಿ ಆದರೂ ವಿಸಿಟ್ ಮಾಡಬೇಕು. ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ 2 ಲಕ್ಷ ಬೇಡ ಅದೆಲ್ಲ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆಯೇ? ರಚಿಸಿದ್ರ? ಈಗ ಅಟ್ ಪ್ರೆಸೆಂಟ್ ಯಾರಿದ್ದಾರೆ ಶಾಲಾ? ಹಾಂ, ರಚಿಸಿದೆ. ಓಕೆ.
ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿ ಸಿದ್ಧತೆಯ ಬಗ್ಗೆ ನೀಡುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆಯೇ? ತುರ್ತು ಪರಿಸ್ಥಿತಿ ಇದ್ದು ಮತ್ತೆ ಏನೋ ಭೂಕಂಪ ಅಂತ ಏನೋ ಸನ್ನಿವೇಶಗಳಾದ್ರೆ ಮಕ್ಕಳು ಅದ್ರ ಬಗ್ಗೆ ಅರಿವಿರ್ಬೇಕು. ಮಾಡ್ತಾ ಇದ್ದಾರಾ? ಗೊತ್ತೇನಪ್ಪ, ಮಿಸೈಲ್ ಬಂದು ಬಿದ್ರೆ ನಮ್ಮ ಸ್ಕೂಲ್ ಮೇಲಕ್ಕೆ ಏನ್ ಮಾಡ್ಬೇಕು ಮಕ್ಕಳು? ನೀವು ಏನ್ ಮಾಡ್ಬೇಕಪ್ಪ? ಹೇಳೋ. ಮಿಸೈಲ್ ಗೊತ್ತಲ್ಲ, ವಾರ್ ನಡೀತಾ ಇತ್ತಲ್ಲ, ಎಲ್ಲ ಯೂಟ್ಯೂಬ್ನಾಗೆಲ್ಲ ಪ್ರತಿದಿನ ಬರ್ತಾ ಇತ್ತಲ್ಲಪ್ಪ. ಪಾಕಿಸ್ತಾನ, ಇಂಡಿಯಾ ಇರ್ಬೋದು, ಆಮೇಲೆ ಇಸ್ರೇಲ್, ಇರಾನ್ ಇರ್ಬೋದು, ಬೀಳ್ತಾವಲ್ಲಪ್ಪ ಟಿವಿ ಅದೇ ಗೊತ್ತಾಯ್ತಲ್ಲ. ಅವಾಗ ನಿಮ್ಮ ಶಾಲೆಗೆ ಬರುತ್ತಪ್ಪ ಯಾವುದೋ ಸಣ್ಣ ಮಿಸೈಲ್, ಅವಾಗ ನೀವೇನ್ ಮಾಡ್ಬೇಕು? ನೋಡೋದಲ್ಲ, ಅದ್ರ ಬಗ್ಗೆ ಅರಿವು ಕೂಡಿಸ್ಬೇಕು ಶಾಲೆಯಲ್ಲಿ ಪ್ರತಿ ಮಕ್ಕಳಿಗೂ. ಅಲ್ಲಪ್ಪ ಮಾಡಿಲ್ಲ ಅದ್ರ ಬಗ್ಗೆ ಹೇಳು. ಬೆಂಕಿ ಬಿದ್ದಾಗ ಏನ್ ಮಾಡ್ಬೇಕು? ಕಲುಷಿತ ನೀರು ಏನೋ ವ್ಯತ್ಯಾಸ ತಕ್ಷಣ ಹಾಸ್ಪಿಟಲ್ ಇವೆಲ್ಲ ಬಗ್ಗೆ ಅರಿವು ಮೂಡಿಸ್ಬೇಕು. ಶಿಕ್ಷಣ ಸುರಕ್ಷತೆ ಅವೆಲ್ಲ ಬೇಕು ಅಲ್ವಾ? ಸಂಸ್ಥಾನ ಅಂದ್ರೆ ಬರೇ ಊಟ ಮಾಡೋದು, ಅಡಿಗೆ ಮಾಡೋದು, ಊಟ ಮಾಡೋದೆಲ್ಲ ಬೇರೆ ಎಲ್ಲ ವಿಚಾರಗಳು. ಸಂಬಂಧಿಕರು ಬೇಕು, ಅವರು ಬೇಕು, ಇವರು ಬೇಕು, ಹೊಲ, ಜಮೀನು, ಪಾಣಿ, ಮಕ್ಕಳಿಗೂ ಆ ಮಾಹಿತಿಯನ್ನ ತಿಳಿಸ್ಬೇಕಾಗ್ತದೆ ಶಾಲೆಯಲ್ಲಿ. ಲಾಸ್ಟ್ ಇಯರ್ ಬೆಂಕಿ ಅನಾಹುತ ಸಂಬಂಧಪಟ್ಟ ಅದನ್ನ ಬೆಂಕಿ ಹಾಕೋದು ಹೆಂಗೆ ಅಂತ ಒಂದು ಪ್ರಾತ್ಯಕ್ಷಿಕೆ ಏರ್ಪಡಿಸಿದ್ವಿ. ಓಕೆ ಓಕೆ. ಪ್ರಥಮ ಚಿಕಿತ್ಸೆ ಶಾಲೆಯಲ್ಲಿ ಇದೆಯಾ? ಹಾಂ, ಇನ್ನು ಇಂಪಾರ್ಟೆಂಟು ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮ. ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಈ ಶಾಲೆಯಲ್ಲಿ. ಮೊಟ್ಟೆ ಎಷ್ಟು ದಿನ ಕೊಡ್ತಾವ್ರೆ? ಮೊಟ್ಟೆ ವಾರದಲ್ಲಿ 6 ದಿನ. ಎಷ್ಟು ದಿನ ಮೊಟ್ಟೆ ಕೊಡ್ತಾರೆ? 6 ದಿನ ಕೊಡ್ತಾರೆ. ಮಾಹಿತಿ ಇಲ್ಲ. ಗೊತ್ತಾಯ್ತು ನೋಡಪ್ಪ, ಮೊಟ್ಟೆ ಬದಲಾಗಿ ಬಾಳೆಹಣ್ಣು ಕೊಡಬೇಕು ಅಥವಾ ಚಿಕ್ಕಿ ಕೊಡಬೇಕು. ಅದೆಲ್ಲ ಮಾಹಿತಿ ಸಿಕ್ಕಿಲ್ವಾ? ಮೊಟ್ಟೆ ಬಾಳೆಹಣ್ಣು ಯಾವ್ದಾರ ಒಂದು ಆಪ್ಷನ್ ಅವ್ರಿಗೆ. ನಾವು ಬಲವಂತ ಮಾಡೋದಲ್ಲ ಅವ್ರಿಗೆ. ಅವರು ಒಂದು ಭಾವನೆಗಳಿಂದ ಭಾವನೆ ತಕ್ಕನಾಗೆ ಅವರು ಅದನ್ನ ಅಪ್ಲೈ ಮಾಡಬೇಕಾಗ್ತದೆ. ಹಾಗಾಗಿ ಅದನ್ನ ಕೊಡ್ಬೇಕಾಗ್ತದೆ. ಅಡುಗೆಯಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಪೋಷಕರು ಅಡುಗೆಯಲ್ಲಿ ಸ್ವಚ್ಛತೆಯಿಂದ ಮಾಡೋದು, ಆಮೇಲೆ ಬೇಕಾಬಿಟ್ಟಿ ತರ ಮಾಡೋದು, ಆ ಥರ ಏನಾದ್ರು ಗಮನಕ್ಕೆ ಬಂದಿದ್ಯಾ? ಬಾಗಿಲು ಓಪನ್ ಮಾಡ್ಬಿಡಿ, ನೋ ಪ್ರಾಬ್ಲಮ್. ಹೇಳಕ್ ಬರ್ಬೇಕು, ಹೇಳ್ಬೇಕು ಪೋಷಕರು. ಇದೆಯಾ? ಇಲ್ಲ ಅವಾಗಿಂದ ಏನ್ ಮಾಡ್ತೇವೆ ನಾವು? ಅದೆಲ್ಲ ನಮ್ಮ ಕೆಲಸ. ಮಕ್ಕಳಿಗೆ ಏನು ಪ್ರತಿದಿನ ಊಟ ಕೊಡ್ಬೇಕಷ್ಟೇ. ಅದೇ ಅಷ್ಟೇ. ಅದು ಗೊತ್ತಾದ್ರು ಕಾರ್ಯಾರ ಮತ್ತೆ ಕಡೆಯಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ನೀವು ಲೆಕ್ಕ ತಗೊಂತೀರ, ಮತ್ತೆ ಇಲ್ಲಿ ಬಂದಾಗ ಅವಾಗ ಕೊಡ್ತೀರ. ಅದೆಲ್ಲ ನಮ್ಮ ಕೆಲಸ. ಓ ಮಾಡೋದು ಕೊಂಡ್ಕೊಬರಂಗೇನಿಲ್ಲ. ಅಜ್ಜಿ ಅದೇ ಕೊಟ್ರ ಮತ್ತೆ ಅದಕ್ಕೆ ಅಮೌಂಟ್ ಕೊಡ್ತಾರ. ಅಮೌಂಟ್ ಕೊಡ್ತಾರ ಮಕ್ಕಳಿಗೇನು ಅವೆಲ್ಲ ನಮ್ಮ ಕೆಲಸ. ನಮ್ಮ ಕೆಲಸ ಮಕ್ಕಳಿಗೇನು ಪ್ರತಿದಿನ ಮಧ್ಯಾಹ್ನದ ಬಿಸಿ ಊಟವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶ ಅಲ್ವಾ? ಸರಿ, ಈಗ ಪ್ರೌಢಶಾಲೆ ಮಕ್ಕಳಿಗೆ ಪ್ರತಿದಿನ ಊಟವನ್ನ, ಮಧ್ಯಾಹ್ನ ಬಿಸಿ ಊಟವನ್ನ ಎಷ್ಟು ಕೊಡಬೇಕು? ಎಷ್ಟು ಕೊಡಬೇಕು? ಪ್ರತಿದಿನ ಮಕ್ಕಳಿಗೆ ಎಷ್ಟು ಗ್ರಾಮ್ ಊಟ ಕೊಡಬೇಕು? ಯಾರು ಗೊತ್ತು? ಇನ್ನೊಂದು ಕೊಡ್ತಾ ಇದ್ರಪ್ಪ, ಎಷ್ಟು ಕೊಡಬೇಕು? ಅಡುಗೆ ಇತ್ಯಾದಿ ಯಾರು? ಇನ್ನ ನೀನ್ ಸಣ್ಣ ಮಗು ಕೊಡೋ 120 ಕೊಡ್ತಾರೆ. ಪ್ರೌಢಶಾಲೆ ಮಕ್ಕಳು ಸರ್ 150 ಗ್ರಾಮ್ ಅಕ್ಕಿ. ಎಷ್ಟು? ಅಲ್ಲ, ಒಟ್ಟು ನಾನು ಹೇಳೋದು ಅಕ್ಕಿ, ಎಣ್ಣೆ, ಬೆಣ್ಣೆ ಎಲ್ಲ ಟೋಟಲ್ ಅವರು ಎಷ್ಟು ಕೊಡಬೇಕು ಅಂತ ಗೊತ್ತಾ? ಗೊತ್ತಿಲ್ಲ ಯಾವುದು? 150 ಗ್ರಾಮ್ ಸಾಕಾಗುತ್ತಾ?
ನೂರೈವತ್ತು ಗ್ರಾಮ್ ಒಟ್ಟಾಗುತ್ತೆ ಮತ್ತೆ ಈ ಸ್ಕೀಮ್ ಒಂದು 20 ವರ್ಷ ಆಯ್ತಮ್ಮ. ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮ ಬಂದು 20 ವರ್ಷಗಳಾಗ್ತಾ ಬರುತ್ತೆ. 25 ವರ್ಷ ಎಷ್ಟು ಕೊಡಬೇಕು? ಎಷ್ಟು ಬಂದ್ಬಿಟ್ಟು 500ರಿಂದ 680 ಗ್ರಾಮ್ನಷ್ಟು ಕೊಡ್ಬೇಕು ಪ್ರತಿದಿನ. ನೋಡೋದು ಯಾರು ಆನ್ಲೈನ್ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಅಲ್ವಾ? ಕರೆಕ್ಟ್ ಹೇಳ್ಕೊಟ್ಟೆ ನಮ್ಮ ನೀನು ಹಾಲು ಎಷ್ಟು ಕೊಡ್ಬೇಕು? ಹಾಲು ನಿಮ್ಮ ಮೊಬೈಲಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಈ ಸ್ಕೀಮ್ ಬಗ್ಗೆ ತಿಳ್ಕೋಬೇಕು, ಫೆಸಿಲಿಟಿ ಬಗ್ಗೆ ಅಂತ ತಿಳ್ಕೋಬೇಕು. ಮೊಬೈಲ್ಗಳಲ್ಲಿ ಓಪನ್ ಮಾಡ್ಕೊಂಡು ನಿಮ್ಮ ಶಾಲೆ ಬಗ್ಗೆ ಪ್ರತಿಯೊಂದು ಸಮೇತ ಇವತ್ತು ನೀನು ಅಟೆಂಡೆನ್ಸ್ ಹಾಕಿದ್ಯಾ ಅಂದ್ರೆ ನೀನು ಇವತ್ತು ಸಾಯಂಕಾಲದೊಳಗೆ ಮಾಸ್ಟ್ ಅಪ್ಡೇಟ್ ಮಾಡಿರ್ತಾರೆ. ನಿಮ್ಮ ಹಾಜರಾತಿ ಸಮೇತ ಸಿಗುತ್ತೆ ಆನ್ಲೈನಲ್ಲಿ. ಏನಪ್ಪ ಇವತ್ತು ಪ್ಯೂರ್ಲಿ ಎಲ್ಲ ಆನ್ಲೈನಲ್ಲಿ ಎಂಟ್ರಿ ಆಗೋದ್ರಿಂದ ಪ್ರತಿಯೊಂದು ಮಾಹಿತಿನೂ ಸಮೇತ ಆನ್ಲೈನ್ ಸಿಗುತ್ತೆ. ಸ್ಕೀಮ್ಗಳ ಬಗ್ಗೆ ಆಗ್ಬೋದು, ಮತ್ತೆ ನಿಮಗೆ ಏನು ಪಾಠ ಪ್ರವಚನ ಯಾವ್ಯಾವ ಸಿಗೋದು ಅದನ್ನ ಪಾಠ ಮಾಡಬೇಕು, ಯಾವಾಗ ಮಾಡಬೇಕು ಅಂತಕ್ಕಂಥ ವಿಚಾರಗಳೆಲ್ಲ ಸಿಗ್ತದೆ. ಇದು ನಿಮ್ಮ ಶಾಲೆಯಲ್ಲಿ ಕಳೆದ 3 ದಿನಗಳಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಪೋಷಕರಿಂದ ಸಮಸ್ಯೆಗಳ ಬಗ್ಗೆ ಇದ್ದರೆ ಅಥವಾ ಸಲಹೆಗಳಿದ್ರೆ ಅಥವಾ ಮುಂದೆ ಈ ಶಾಲೆ ಅಭಿವೃದ್ಧಿ ಪಡಿಸ್ಬೇಕಾಗಿರ್ತಕ್ಕಂಥದ್ದು ಸನ್ನಿವೇಶಕ್ಕೆ ಸಂಬಂಧಪಟ್ಟಾಗೆ ತಮ್ಮನೇನಾದ್ರು ಸಲಹೆಗಳಿದ್ರೆ ಎಲ್ಲ ತಾವು ಹೇಳಿದೆ ಅದನ್ನು ದಾಖಲು ಮಾಡಿ ಚರ್ಚೆ ಮಾಡಿ ಸರ್ಕಾರ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕ್ರಮವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪೋಷಕರು ಹೇಳ್ಬೋದು, ಮಕ್ಕಳು ಹೇಳ್ಬೋದು. ಇಷ್ಟು ಇದೆ, ಮಾತಾಡಲಿ, ಒಬ್ಬೊಬ್ಬರೇ ಮಾತಾಡೋದಿಲ್ಲ, ಚರ್ಚೆ ಮಾಡಲಿ. ಈ ಸಮಗ್ರ ಶಿಕ್ಷಣ ಕಾರ್ಯಕ್ರಮನ ಅಡಿಯಲ್ಲಿ ಪೋಷಕರು ಶಾಲೆಗೆ ಮಕ್ಕಳು ಹೋಗಿದ್ದಾರೆ, ನಾವು ಹೋಗ್ಬೇಕು ಬೇಡವೋ ನೋಡ್ಬೇಕು, ಇಬ್ರು ಮಾಸ್ಟಿದ್ದಾರೆ ನೋಡ್ಕೊಂತಾರೆ ಎಂಬ ಮನೋಭಾವನೆ ಇರಬಾರ್ದು. ನೀವು ಒಂದ್ಸರಿ ವಿಸಿಟ್ ಮಾಡಿ ಶಾಲೆಗೆ ಬಂದ್ರಿ, ಇಲ್ಲಿ ಏನೇನು ನಡೀತಾ ಐತೆ, ನಮ್ಮ ಮಗು ಓದ್ತಾ ಇತ್ತು ಓದ್ತಾ ಇಲ್ಲ ಹೋಗ್ತಕ್ಕಂಥದ್ದು ಶಿಕ್ಷಕರೊಂದಿಗೆ ಮಾತಾಡಬೇಕು. ಮತ್ತೆ ಉಸ್ತುವಾರಿ ಮಾಡಬೇಕು. ನಮ್ಮ ಮಾಸ್ಟರ್ಗಳು ಅಷ್ಟೇ ಸಾರ್ವಜನಿಕರು ಬಂದಾಗ ಅವ್ರನ್ನ ಸೌಲಭ್ಯವಾಗಿ ಮಾತಾಡಿಸಿ ಅವ್ರಿಗೆ ಒಂದು ಏನು ಅವರು ಬಂದಿರ್ತಾರೆ ತಕ್ಕಂಗೆ ಅವ್ರಿಗೆ ಒಂದು ಸಲಹೆಗಳನ್ನು ಕೊಟ್ಟು ಕಳಿಸ್ಕೊಡ್ತಕ್ಕಂಥ ಕೆಲಸನೂ ಆಗಬೇಕು. ಆಗ್ಬೋದಾ? ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಶಿಕ್ಷಣದ ಗುಣಮಟ್ಟ ಆಗ್ಬೋದು, ಮೂಲಭೂತ ಸೌಲಭ್ಯ ಆಗ್ಬೋದು, ಬಿಸಿಯೂಟ ಕಾರ್ಯಕ್ರಮ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯಗಳೇನಾದ್ರೆ ಸಲಹೆಗಳಿದ್ರೆ ಕೊಟ್ಟರೆ ಅದನ್ನು ದಾಖಲು ಮಾಡಿ ಸರ್ಕಾರ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಲೂ ಮಾಡ್ತೀವಿ. ವಿಸ್ತಾರವಾಗಿ ಮಾಡಿಸುವಂತ ಶ್ರೀಯುತ ಶ್ರೀನಿವಾಸ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಪೋಷಕರು ಮತ್ತು ಮಕ್ಕಳು ಶಿಕ್ಷಣದ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೆಚ್ಚು ಮಾಡಲಿಕ್ಕೆ ಇನ್ನೂ ಏನಾದರೂ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಅಥವಾ ಅನಿಸಿಕೆಗಳಿದ್ರೆ ದಯವಿಟ್ಟು ಅವ್ರ ಮುಂದೆ ಹೇಳಬೇಕು. ಅದನ್ನು ಅವರು ದಾಖಲು ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಕಾರ್ಯವನ್ನು ನೆರವೇರಿಸ್ತಾರೆ. ಸರ್, ನಮ್ಮದು ಒಂದು ವೈಯಕ್ತಿಕ ಅಲ್ಲ, ಶೈಕ್ಷಣಿಕವಾಗಿದೆ ಸರ್. ಇಲ್ಲಿ ನಮ್ಮ ಹೈಸ್ಕೂಲ್ ಹತ್ರ ಕೊಟ್ಟಿದ್ದೀವಿ ಸರ್, ಫಾರ್ಮೆಟ್ ಕೊಡ್ಬಾ ಎಂಟ್ರಿ ಮಾಡಿದ್ದೀವಿ ಸರ್. ಇದು ಶಿಕ್ಷಕ ನೇತೃತ್ವ ಸರ್, ಹೊರಗಿನದು ಸರ್. ನಮ್ಮ ಶಾಲೆ ಹತ್ರ ಬಸ್ಗಳು ಸ್ಟಾಪ್ ಕೊಡ್ತೀವಿ ಸರ್. ಯಾಕಂದ್ರೆ ಹೊರಗಡೆಯಿಂದ ಮಕ್ಕಳು ಬರ್ತಾರೆ. ಏನಾಗಿದೆ ಅಂದರೆ ನಾವು ಕೇಳಿದ ಜಾತಿ ಸ್ಟಾಪ್ ಕೊಡೋಣ ಅಂತ ಸರ್, ಒಂದು ಊರಲ್ಲಿ 4 ಸ್ಟಾಪ್ ಕೊಡೋಕ್ಕಾಗಲ್ಲ ಸರ್, ಅಲ್ಲಿಂದ ನಡ್ಕೊಂಡು ಸರ್ ಅಂತ ಹೇಳಿ ಸರ್. ಸೊ ಹಾಗಾಗಿ ದಯಮಾಡಿ ನಮಗೆ ಆಡಳಿತ ಮಕ್ಕಳು ಯಾರು ಗೊತ್ತಾಗಿಲ್ಲ ಅಂತ ಹೇಳ್ತಿಲ್ವಲ್ಲ. ಅಲ್ಲ, ಈ ವರ್ಷ ಇಬ್ಬರು ಮಕ್ಕಳು ಬರ್ತಿದ್ದಾರೆ. ಇಬ್ಬರೇ? ಹಾಂ ಸರ್. ಮುಂದೆ ಬರ್ಬೇಕು, ಬೈಕ್ಲೇ ಸರ್, ಬಸ್ ಬಂದಾಗಿಲ್ಲ ಸರ್, ಹಾಗಾಗಿ ದಯಮಾಡಿ ಶಾಲೆ ಬಸ್ ಒಂದು ನಾನು ಮಾತಾಡ್ತಾ ಇದ್ದೀನಿ, ಒಂದು ಬಸ್ ಸ್ಟಾಪ್ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ
ಉತ್ತರ ಹೇಳೋದು ಇಷ್ಟೇ ಸರ್. ಡ್ರೈವರ್ ಹೇಳೋದು ಏನಂದ್ರೆ ನಾನು ಕೇಳಿದೆ ಯಾಕೆ ಸರ್ ಯಾವುದೇ ಬಸ್ ನಿಲ್ಲಿಸ್ಬೇಕು ಅಂತ ಅಂದ್ರೆ ನಿಲುಗಡೆ ಕೋರಿಕೆ ನಿಲುಗಡೆ ಅದ ಪೋಲ್ ಆಗಿರ್ಬೇಕು ಅಲ್ಲಿ ಹೇಳ್ಬೇಕು ಎರಡು ಡಿಪೋಯಿಂದ ಬಸ್ ಬರ್ತದೆ. ಒಂದು ಚಪ್ಪಣ್ಣ ಡಿಪೋ ಹಂಗಾಗಿ ಏನಾಗಿದೆ ಅಂದ್ರೆ ಯಾವ ಡಿಪೋದಲ್ಲಿ ಹೇಳಿದ್ರೆ ಯಾವ ಡಿಪೋದಲ್ಲಿ ಕೇಳಿದ್ರೆ ಈ ಡಿಪೋದಲ್ಲಿ ಆಮೇಲೆ ಇನ್ನೊಂದು ಸರಿ ಇಂಗ್ಲೀಷ್ ಮಕ್ಕಳು ಇಂಗ್ಲೀಷ್ ಹೋದ್ರೆ ದುರ್ಗ ಹೋಗ್ಬೇಕು ಇಲ್ಲ ಇಲ್ಲಿ ಬರ್ಬೇಕು. ಇಲ್ಲಿ ಬರೋಕ್ಕೆ ಹೇಳಿದ್ದಾರೆ ಸರ್ಕಾರ ಏನು ಫೆಸಿಲಿಟಿ ಕೊಟ್ಟು ಅದನ್ನ ಬಳಸ್ಕೊಂಡು ಜಾರಿಗೆ ತೀರ್ಮಾನಗಳನ್ನ ತೆಗೆದುಕೋಬೇಕು. ಪೇರೆಂಟ್ಸು ಮತ್ತೆ ಮಕ್ಕಳು ಏನಾದ್ರು ನಿಮ್ಮ ಸಮಸ್ಯೆಗಳದ್ದು ಶಾಲೆಗೆ ಸಂಬಂಧಪಟ್ಟಿದೆ ನಾನು ಅಬ್ಸರ್ವ್ ಮಾಡ್ದಂಗೆ ಹೇಳಿದ್ದೀನಿ. ನಿಮ್ದು ಏನಾದ್ರು ಇದ್ರೆ ಖಂಡಿತವಾಗ್ಲೂ ಹೇಳ್ಬೋದು ಸರ್. ನಮ್ಮಲ್ಲಿ ಒಟ್ಟು 11 ಪೋಸ್ಟ್ ಇದೆ. ಬೋಧಕ ಮತ್ತು ಬೋಧಕೇತರ ಇಬ್ಬರು ಸಿಬ್ಬಂದಿ ಸೇರಿ ಟೀಚರ್ಸ್ ನಾವು ಇಲ್ಲದೇ ಇರೋಂಥ ಟೀಚರ್ಸ್ನ ಗೆಸ್ಟ್ ಟೀಚರ್ ತಗೊಂಡ್ವಿ, ಕನ್ನಡ ಮತ್ತು ಇಂಗ್ಲೀಷು. ಇನ್ನೂ 2 ತಗೊಳ್ಳೋಕೆ ಅವಕಾಶ ಇದೆ. ರೂಲ್ ಏನಿದೆ ಅಂತಂದರೆ ಸ್ಥಳೀಯವಾಗಿ ಶಿಕ್ಷಣವನ್ನು ಪಡೆದಿರುವಂಥ ತರಬೇತಿಯನ್ನು ಪಡೆದಿರುವಂಥ ಶಿಕ್ಷಕರನ್ನು ತಗೊಳ್ಳಿಂತ ಫಸ್ಟ್ ರೂಲ್ ಇರೋದು. ಅದರಲ್ಲೂ ಇನ್ನೊಂದು ರೂಲ್ ಏನು ಅಂತಂದರೆ ಸ್ಥಳೀಯರಾಗಿದ್ದು ತರಬೇತಿ ಹೊಂದಿದ್ದು ಅನುಭವಿ ಶಿಕ್ಷಕರು ಅಂದರೆ ಸರ್ವಿಸ್ ಆಗಿರುವಂಥವ್ರು ಎಕ್ಸ್ಪೀರಿಯನ್ಸ್ ಆಗಿರುವಂಥ ಶಿಕ್ಷಕರು ತಗೋಬೇಕು ಅಂತ ರೂಲ್ ಇದೆ. ಸೊ ಅದನ್ನು ಯಾರು ಬರಲಿಲ್ಲ, ಯಾರು ಸ್ಥಳೀಯವಾಗಿ ಸಿಗಲಿಲ್ಲ ಅಂದರೆ ಆ ಸಬ್ಜೆಕ್ಟ್ ಸಂಬಂಧಪಟ್ಟಾಗಿ, ಯಾಕೆ ಇದು ಪ್ರೈಮರಿ ಸ್ಕೂಲ್ ಅಲ್ಲ. ಪ್ರೈಮರಿನಲ್ಲಿ ಒಬ್ಬರೇ ಟೀಚರ್ ಎಲ್ಲ ಸಬ್ಜೆಕ್ಟ್ ಮಾಡ್ಬೋದು ಅಥವಾ ಏನೋ ಅಡ್ಜಸ್ಟ್ ಮಾಡ್ಬೋದು ಅಂತ ಇತ್ತು. ಬಟ್ ಇದು ಹೈಸ್ಕೂಲು.